ನಮಸ್ಕಾರ. ಮಾವಿನಕುರುವ ಸೇತುವೆ ಅವೈಜ್ಞಾನಿಕವೇ ನುಡಿಸಿರಿ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮನುವೈದ್ಯ. ಹೊನ್ನಾವರ ತಾಲೂಕಿನ ಮಾವಿನಕುರುವದಲ್ಲಿ ಒಂದು ಸೇತುವೆ ನಿರ್ಮಾಣ ಆಗ್ತಾ ಇದೆ. ಸುಮಾರು 44 ಕೋಟಿ 36 ಲಕ್ಷದ ಒಂದು ಅಂದಾಜು ವೆಚ್ಚದಲ್ಲಿ ನಿರ್ಮಾಣ ಆಗ್ತಾ ಇರುವಂಥ ಒಂದು ಸೇತುವೆ ಇದು. ಈಗಾಗಲೇ ಸೇತುವೆಯ ಒಂದು ಕಾಮಗಾರಿ ಸುಮಾರು ಒಂದು 90% ಮುಗಿದಿದೆ. ಈ ಒಂದು ಸೇತುವೆ ಒಂದು ಕುರಿತಾಗಿ ಇವತ್ತು ನಾವು ಮಾತಾಡಲಿಕ್ಕಿದ್ದೇವೆ. ಸುಮಾರು ಒಂದು ಅರ್ಧ ಕಿಲೋಮೀಟರು ಅಂದರೆ ಒಂದು 510 ಮೀಟರಷ್ಟು ಇರುವಂಥ ಒಂದು ಸೇತುವೆ ಇದು. ಈಗಾಗಲೇ ತುಂಬ ಚೆನ್ನಾಗಿ ಒಂದು ಸೇತುವೆಯನ್ನು ನಿರ್ಮಾಣ ಮಾಡಿದ್ದಾರೆ. ಇದರ ಕುರಿತಾಗಿ ಈ ಸೇತುವೆ ಒಂದು ಕುರಿತಾಗಿ ಇತ್ತೀಚೆಗೆ ಒಂದು ಸಣ್ಣ ಪುಟ್ಟ ಏನೋ ಒಂದು ಅವೈಜ್ಞಾನಿಕ ಆಗಿದೆ, ಏನೋ ಒಂದು ಸಣ್ಣ ಸಮಸ್ಯೆ ಇದೆ ಅನ್ನುವಂತಹದ್ದು ಕೆಲವರ ಒಂದು ಹೇಳಿಕೆಯಾಗಿದೆ. ಸೊ ಇದರ ಕುರಿತಾಗಿ ಇವತ್ತು ನಾವು ಚರ್ಚೆ ಮಾಡೋಣ. ಏನು ಸೇತುವೆ ಸಮಸ್ಯೆ, ಏನು ಈ ಸೇತುವೆ ಚೆನ್ನಾಗೇ ಇದೆಯಾ ಅಥವಾ ಮತ್ತೆ ಏನಾದ್ರು ಪ್ರಾಬ್ಲಮ್ ಇದೆಯಾ, ಇಲ್ಲ ಕರೆಕ್ಟಾಗಿ ಈ ಸೇತುವೆಯನ್ನು ನಿರ್ಮಾಣ ಮಾಡಲಾಗಿದೆಯಾ, ಏನೇನು ಇದೆ ಅನ್ನೋದ್ರ ಕುರಿತಾಗಿ ಸಂಪೂರ್ಣವಾದಂಥ ಮಾಹಿತಿಯನ್ನು ತಗೊಳ್ಳೋಣ. ಇದರ ಕುರಿತಾಗಿ ಇವತ್ತು ನಮ್ಮ ಜೊತೆಗೆ ಚರ್ಚೆ ಮಾಡೋದಕ್ಕೆ ಪಟ್ಟಣ ಪಂಚಾಯತ್ ಮಾಜಿ ಅಧ್ಯಕ್ಷರಾಗಿರುವಂತಹ ಶಿವರಾಜ್ ಮೇಸ್ತಾ ಅವರಿದ್ದಾರೆ. ಹಾಗೆ ಮಾವಿನಕುರುವ ಪಂಚಾಯತಿನ ಅಧ್ಯಕ್ಷರು, ಹಾಗೆ ಹೊನ್ನಾವರ ಮಾವಿನಕುರುವ ಸೇತುವೆಯ ಒಂದು ಹೋರಾಟ ಸಮಿತಿಯ ಅಧ್ಯಕ್ಷರು ಆಗಿರುವಂತಹ ಪೀಟರ್ ಮೆಂಡೋನ್ಸಾ ಅವರು ನಮ್ಮ ಜೊತೆಗಿದ್ದಾರೆ. ಬನ್ನಿ ಅವ್ರ ಜೊತೆಗೆ ಈ ವಿಷಯದ ಕುರಿತಾಗಿ ಚರ್ಚೆ ಮಾಡೋಣ. ಶಿವರಾಜ್ ಮೇಸ್ತಾ ಅವರು, ನಿಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಪೀಟರ್ ಅವರು, ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಆತ್ಮೀಯವಾದಂಥ ಸ್ವಾಗತ. ಸೊ ನಿಮಗೆ ಗೊತ್ತಿದೆ ಈಗಾಗಲೇ ಒಂದು ಮಾವಿನಕುರುವ ಸೇತುವೆ, ಅದ್ರ ಕುರಿತಾಗಿ ನೀವು ತಿಳ್ಕೊಂಡಿದ್ದೀರಿ, ಗೊತ್ತಿದೆ, ನೋಡಿದಿರಿ. ಏನು ಸೇತುವೆ ಈಗಾಗಲೇ ಸುಮಾರು ಒಂದು ನಿರ್ಮಾಣ ಹಂತದಲ್ಲಿ ಇದೆ. ಸುಮಾರು ಆಲ್ಮೋಸ್ಟ್ ಎಲ್ಲ ಸೇತುವೆ ಕಾಮಗಾರಿಗಳು ಇದಾಗಿದೆ. ಶಿವರಾಜ್ ಸರ್, ನನ್ನ ಮೊದಲನೇ ಪ್ರಶ್ನೆ ನಿಮಗೆ. ಈಗ ನೀವು ಹೇಳ್ತಾ ಇದ್ದೀರಿ ಈ ಬ್ರಿಡ್ಜ್ನ ಕುರಿತಾಗಿ ನಿಮ್ಮ ಅಭಿಪ್ರಾಯ ಏನು, ನಿಮ್ಮ ಬ್ರಿಡ್ಜ್ನ ಕುರಿತಾಗಿ ಮತ್ತು ನಿಮ್ಮ ಆಕ್ಷೇಪಣೆ ಏನು ಇದರ ಕುರಿತಾಗಿ? ನನ್ನ ಈ ಬ್ರಿಡ್ಜಿನ ಕುರಿತಾಗಿ ವಿಚಾರ ಹೇಳುವ ಪೂರ್ವದಲ್ಲಿ ಆ ಭಾಗದಲ್ಲಿ ಈಗ ಹೊನ್ನಾವರ ತಾರಿ ಬಾಗಿಲು ಅಂತ ಹೇಳ್ತೇವೆ, ಆ ಭಾಗದಲ್ಲಿ ಇತ್ತೀಚೆಗೆ ಈ ಬೋಟಿಂಗ್ ಹೆಚ್ಚಾಗಿ ನಡೀತಾ ಇದೆ, ಒಳ್ಳೆ ರೀತಿಯಲ್ಲಿ ನಡೀತಾ ಇದೆ. ಹೊರಗಡೆಯಿಂದ ಸಾವಿರಾರು ಜನ ಇವತ್ತು ಆ ಪ್ರದೇಶಕ್ಕೆ ಬರ್ತಾ ಇದ್ದಾರೆ, ವಾಹನಗಳು ಬರ್ತಾ ಇದೆ. ತಮಗೆ ಗೊತ್ತಿರ್ಬೋದು, ಸುಮಾರು 1 ತಿಂಗಳ ಹಿಂದೆ ಈ ರಜೆ ಬಿದ್ದಾಗ, ಕಂಟಿನ್ಯೂ ಒಂದು 3 ದಿವಸ ರಜೆ ಬಿದ್ದಾಗ ಅಲ್ಲಿ ಬ್ಲಾಕ್ ಆದದ್ದು, ತಾರಿ ಭಾಗದಲ್ಲಿ ವಾಹನ ಬ್ಲಾಕ್ ಆದದ್ದು, ಇಡೀ ಹೊನ್ನಾವರ ಹೈವೇ ಕೂಡ ಬ್ಲಾಕ್ ಆಗಿತ್ತು. ಕಡಿಮೆ ಅಂದರೆ ಸುಮಾರು 1 ಗಂಟೆ ಕಾಲ ಬ್ಲಾಕ್ ಆಗಿತ್ತು. ಆನಂತರ ನಾವು ಇದಕ್ಕೆ ಏನು ಮುಖ್ಯ ಕಾರಣ ಏನು, ಅಲ್ಲಿ ಟ್ರಾಫಿಕ್ ಸಮಸ್ಯೆ ಆಗಲಿಕ್ಕೆ ಮೂಲ ಕಾರಣ ಏನಂತ ತಿಳ್ಕೊಂಡಾಗ, ಈ ದೊಡ್ಡ ವಾಹನಗಳು, ದೊಡ್ಡ ಬಸ್ ಹೋದಾಗ ಅಲ್ಲಿ ಅಂದರೆ ದಾರಿ ರೋಡ್ ಏನಿದೆ 4 ಮೀಟ್ರ್ ಏನಿದೆ, ಅದು 2 ಬಸ್ ಯಾವತ್ತೂ ಆ ದಾರಿಯಲ್ಲಿ ಯಾವತ್ತೂ ಪಾಸ್ ಆಗೋದಿಲ್ಲ, ಸಾಧ್ಯನೇ ಇಲ್ಲ. ನಾವು ತಿಳ್ಕೊಂಡು ನಾವೆಲ್ಲ ರಿಕ್ಷಾ ಚಾಲಕರೆಲ್ಲ ಎಲ್ಲ ಹೋಗ್ಕೊಂಡು ಅಲ್ಲಿ ಪರಿಸ್ಥಿತಿ ನೋಡಿದಾಗ ಬಸ್ಸಿನಿಂದ ಸಮಸ್ಯೆ ಆಗ್ತಾ ಇದ್ದು ಹೇಳೋದು ಗೊತ್ತಾಯಿತು. ಕಡೆಗೆ ನಾವು ಎಲ್ಲವರಿಗೆ, ಆ ದೋಣಿ ಸಂಘದವರಿಗೆ ಎಲ್ಲರಿಗೆ ಕರೆದುಕೊಂಡು, ಇನ್ಮೇಲೆ ಬಸ್ಸನ್ನು ನೀವು ತಾರಿ ಬಾಗಿಲಿಗೆ ತೆಗೆದುಕೊಂಡು ಹೋಗಬಾರ್ದು. ತೆಗೆದುಕೊಂಡು ಹೋದರೆ ನಮಗೆ ಪಾರ್ಕಿಂಗ್ ಅಲ್ಲಿ ಸಮಸ್ಯೆ ಆಗ್ತದೆ, ಬ್ಲಾಕ್ ಆಗ್ತದೆ, ಜನರಿಗೆ ತೊಂದರೆ ಆಗ್ತದೆ, ಆಸ್ಪತ್ರೆಗೆ ಹೋಗುವಂಥವ್ರಿಗೆ ಸಮಸ್ಯೆ ಆಗ್ತದೆ ಅಂತ ಹೇಳಿದಾಗ ಅದನ್ನು ನಾವು ಕಟ್ಟುಪಾಡಾಗಿ ಇದೇ ರೀತಿ ಆಗಬೇಕು, ಬಸ್ಸನ್ನು ಮೇಲಿಟ್ಟು ನಮ್ಮ ಪೊಲೀಸ್ ಸ್ಟೇಷನ್ ಎದುರಿಗೆ ಪಾರ್ಕಿಂಗ್ ಮಾಡಿ, ಪಾರ್ಕಿಂಗ್ ಜಾಗದಲ್ಲಿ ನಿಲ್ಲಿಸ್ಕೊಂಡು ಬೇರೆ ಸಣ್ಣ ವಾಹನದಲ್ಲಿ ಹೋಗ್ಬೇಕು ಹೇಳಿ ನಾವು ತಾಕೀತು ಮಾಡಿದ್ವು. ಅದೇ ರೀತಿ ನಡ್ಕೊಂಡಿದೆ. ನಾನು ಯಾಕೆ ಹೇಳ್ತೆ ಕೇಳಿದರೆ, ಅಲ್ಲಿ ದೊಡ್ಡ ವಾಹನ ಹೋಗಲಿಕ್ಕೆ ಇಲ್ಲದೇ ಇರುವಂಥ ರಸ್ತೆ ಇದೆ. ಪ್ರತಿ ದಿವಸ ಬ್ಲಾಕ್ ಸಹಜ ಆಗಿದೆ. ಇಂಥ ಸಂದರ್ಭದಲ್ಲಿ ಈಗ ಮಾವಿನಕುರುವ ಬ್ರಿಡ್ಜ್ ಆಗಿದೆ, ಒಳ್ಳೆ ವಿಚಾರ ಆಗ್ತಾ ಇದೆ, ಒಳ್ಳೆ ವಿಚಾರ, ಅದ್ರ ಬಗ್ಗೆ ನಮ್ಮದೇನು ಆಕ್ಷೇಪಣೆ ಇಲ್ಲ. ಆದರೆ ಸರಿಯಾಗಿ ಆಗಬೇಕು. ಈಗ ಏನು ಅಲ್ಲಿ ಜನ ಹೋಗ್ತಾ ಇದ್ದಾರೆ ತಾರಿ ಬಾಗಿಲಿಗೆ, ಬ್ರಿಡ್ಜ್ ಆದಮೇಲೆ ಮತ್ತೊಂದು 50% ಜನ ಮತ್ತೆ ಜಾಸ್ತಿ ಆಗ್ತಾರೆ, ವಾಹನಗಳು ಜಾಸ್ತಿ ಆಗ್ತದೆ. ಮತ್ತು ಇದರಲ್ಲಿ ಮಾವಿನಕುರುವ ಭಾಗದಲ್ಲಿ ಡಿಸ್ನಿ ವರ್ಲ್ಡ್ ಥರ ಒಂದು ದೊಡ್ಡ ಪ್ರಮಾಣದಲ್ಲಿ
ವಂಡರ್ಲಾ ಆಗ್ತಾ ಇದೆ. ಹಾ ಹೌದು. ಸುಮಾರು 100 ರೂಮ್ಸ್ಗಳು ಏನೋ ಆಗ್ತಿದೆ ನಾನು ನೋಡಿಲ್ಲ, ಕೇಳ್ಪಟ್ಟಿದ್ದೇನೆ. ಅದಾದಮೇಲೆ ಅಲ್ಲಿ ಸೀದಾ ಬೆಂಗಳೂರಿಂದ ಬಂದಂಥ ಬಸ್ಗಳು ಕರ್ವಾ ಮೂಲಕ ಸೀದಾ ಮೈನ್ಕುರಕ್ಕೆ ಹೋಗ್ಬೋದು. ಅಲ್ಲಿ ಹೋದಾಗ ಅಲ್ಲಿಂದ ನೇರವಾದ ರಸ್ತೆ ಅಂದರೆ ಈ ಬ್ರಿಡ್ಜ್ ಮೂಲಕ ಹೊನ್ನಾವರ ಬರೋದು. ಆವಾಗ ಆ ಬಸ್ಗಳು ಮತ್ತು ಇಲ್ಲಿ ಈಚೆ ಬದಿಗಿಂದಲೂ ಕೆಲವು ಮಿನಿ ಬಸ್ಗಳು ಬರ್ತಾ ಇದೆ. ಆವಾಗ ಮತ್ತು ಇಷ್ಟು ಬ್ಲಾಕ್ ಆಗಿ ಗಂಟೆ ಇಡೀ ದಿನ ಆ ಬ್ಲಾಕ್ ತೆಗಿಲಿಕ್ಕೆ ಅಥವಾ ಏನು ಟ್ರಾಫಿಕ್ ಜಾಮ್ ಆಗಿರ್ತದೆ, ಅದನ್ನ ತೆಗಿಲಿಕ್ಕೆ ಕಷ್ಟ ಆಗ್ಬೋದು. ಇದರಿಂದ ಅಲ್ಲಿ ಜನರಿಗೂ ಕೂಡ ಕಷ್ಟನೇ. ಹಾರ್ನ್ ಹೊಡೆಯುವಂಥದ್ದು ಅಥವಾ ಆ ಗಾಡಿ ನಿಂತಾಗ ಆ ವಾಹನದ ಏನು ಹೊಗೆ ಮಾಲಿನ್ಯ ಆಗುವಂಥದ್ದು, ಎಲ್ಲ ರೀತಿಯಲ್ಲೂ ಸಮಸ್ಯೆ ಆಗುವಂಥದ್ದು. ಮತ್ತೆ ರಿಕ್ಷಾಗಳಿಗೂ ಬಾಡಿಗೆ ಹೊಡಲಿಕ್ಕೂ ಕಷ್ಟ, ಈಗಲೂ ಕಷ್ಟ, ಮುಂದೆ ಮತ್ತಿಷ್ಟು ಕಷ್ಟ ಆಗ್ಬೋದು ಹೇಳಿ ನನ್ನ ಅನಿಸಿಕೆ. ಆದ್ರಿಂದ ನಾನು ಇಲ್ಲಿ ಹೊನ್ನಾವರದ ಪಟ್ಟಣ ಪಂಚಾಯತ್ ಅಧ್ಯಕ್ಷನ ಇದ್ದಾಗಲೂ ನಾನು ನೋಡ್ತಿದ್ದೇನೆ. ಆವಾಗಲೂ ನಾನು ಅದ್ರ ಬಗ್ಗೆ ಕಾಳಜಿ ವಹಿಸಿ ನೀವು ಎಲ್ಲಿಂದ ಎಂಡ್ ಮಾಡ್ತಾ ಇದ್ದೀರಿ, ಹೇಗೆ ತಗೊಳ್ತಾ ಇದ್ದೀರಿ ಅದ್ರ ಬಗ್ಗೆ ಎಲ್ಲ ವಿಚಾರ ಮಾಡಿದಾಗ ಈಗ ಏನು ಬ್ರಿಡ್ಜ್ ತಂದು ನಿಲ್ಲಿಸಿದ್ದಾರೆ ಅದಕ್ಕಿಂತ ಸುಮಾರು ಒಂದು 10 ಮೀಟರ್ ಆಚೆಗೆ ಅವರು ಎಂಡಿಂಗ್ ಪಾಯಿಂಟ್ ಆಗಿತ್ತು. ಅಲ್ಲಿಂದ ಸ್ಲೋಪ್ ಆಗಿ ಇಲ್ಲಿ ಇಳಿಸುವಂಥ ವಿಚಾರ ಅವರು ನಕಾಶೆ ಎಲ್ಲ ತೋರಿಸಿದ್ರು ನನಗೆ. ಮತ್ತು ನಮಗೆ ಪಟ್ಟಣ ಪಂಚಾಯತಿಂದ ಸ್ವಲ್ಪ ಅವ್ರದ್ದು ನಮ್ಮದು ಒಂದು ಕಾಲು ಗಂಟೆ ಜಾಗ ಇದೆ, ಅದನ್ನು ಎಕ್ವೈರಿ ಮಾಡ್ಕೊಳ್ತೇವೆ ಅಂತ ಹೇಳಿದ್ರೆ ಅಡ್ಡಿಲ್ಲ ಅಂತ ಹೇಳಿದೆ ನಾನು. ನೀವು ಸರಿಯಾದ ರೀತಿಯಲ್ಲಿ ಮಾಡಿ ಅಂತ ಹೇಳಿದೆ. ಆದರೆ ನನಗೆ ಮೊನ್ನೆ ದಿವಸ ನಾನು ಅಲ್ಲಿ ಹೋದಾಗ ತುಂಬ ಆಶ್ಚರ್ಯ ಆಯಿತು. ಆ ಭಾಗ ಜನರು ಹೇಳಿದ್ರು, ಇಲ್ಲಿ ನೋಡಿ ಮುಂಚೆ ಅದು ಅಲ್ಲಿ ಮುಂಚಿನಲೇ 10 ಮೀಟರ್ ಆಚೆಗಿಂತ ಸ್ಲೋಪ್ ಆಗಿ ಬರ್ತಿತ್ತು, ಈಗ ಒಂದೇ ಸಮ ಅಲ್ಲಿ ಲೆವೆಲ್ ಇಟ್ಬಿಟ್ಟಿದ್ದಾರೆ, ಅಲ್ಲಿಂದ ಶಾರ್ಪ್ ಕಟ್ ಆಗ್ತಾ ಇದೆ. ಇದರಿಂದ ಮೇಲಿಂದ ಬರುವಂಥ ವಾಹನನೂ ಕೆಳಗಿನವ್ರಿಗೆ ಕಾಣೋದಿಲ್ಲ. ಅಂದ್ರೆ ಏಕದಮ್ ಡೌನ್ ಇದೆ ಅಂತ. ಹೌದು, ಸೀದಾ ಕಡೆದಾದ ಡೌನ್ ಮಾಡಿಬಿಟ್ಟಿದ್ದಾರೆ. ಅದರಿಂದ ಮೇಲೆ ಯಾವುದು ಬಸ್ ಬರ್ತಾ ಇದೆಯೋ ಕಾರ್ ಬರ್ತಾ ಇದೆ ಏನೋ ಈ ಕೆಳಗಿನ ಜನರಿಗೆ ಕಾಣೋದಿಲ್ಲ. ಅಥವಾ ಆ ಬ್ರಿಡ್ಜ್ ಮೇಲೆ ಹೋಗೋರು, ಈಗ ಉದಾಹರಣೆ ಹೊನ್ನಾವರದ ಮೈನ್ಕೂರು ಹೋಗೋರಿಗೆ ಸಡನ್ಲಿ ಹೋದಾಗ ಮೇಲಿಂದ ವಾಹನ ಬಂದಾಗ ಆಕ್ಸಿಡೆಂಟ್ ಆಗುವ ಲಕ್ಷಣಗಳು ಜಾಸ್ತಿ ಕಾಣ್ತಾ ಇದೆ. ಹಾಗಾಗಿ ನಾನು ಅವರಿಗೆ ಮೊನ್ನೆ ದಿವಸ ನಾನು ಮೀಡಿಯಾದವರೆಲ್ಲ ಬಂದಾಗ ನಾನು ಅವರಿಗೆ ಎಂಜಿನಿಯರಿಗೆಲ್ಲ ಕರೆದು ಮಾತಾಡಿದೆ. ನಮ್ಮ ಪೀಟರ್ ಅವರು ಆ ಸಂದರ್ಭದಲ್ಲಿ ಬಂದಿದ್ರು. ಇದು ಯಾಕೆ ನೀವು ಹೈಟಾಗಿ ಮಾಡಿದ್ರಿ, ಪ್ಲಾನಲ್ಲಿ ಇಲ್ಲಾಗಿತ್ತಲ್ಲ ಇದು, ನೀವು ಯಾಕೆ ಇಷ್ಟು ಶಾರ್ಪ್ ಈಗ ಒಂದೇ ಲೆವೆಲ್ ತಗೊಂಡ್ರಿ? ಅಲ್ಲಿ ಕಾಣ್ತದೆ ಆ ಬ್ರಿಡ್ಜ್ ಮುರಿದದ್ದು ಕಾಣ್ತದೆ. ಅಲ್ಲಿ ಮುಂದೆ 10 ಮೀಟರ್ ಸುಮಾರು ಆಚೆಗೆ ಹೀಗೆ ಡೌನ್ ಬಂದದೆ, ಕಡೆ ಹೀಗೆ ಸೀದಾ ಮಾಡಿಬಿಟ್ಟಿದ್ದಾರೆ. ಅದು ಬೆಂಡ್ ಆದದ್ದು ಕಾಣ್ತದೆ, ದೂರಿಂದ ನೋಡಿದ್ರು ಕಾಣ್ತದೆ, ಯಾರಿಗಾದ್ರೂ ಕಾಣುವಂಥದ್ದು. ಇಲ್ಲ ಇಲ್ಲಿ ಜನ ಸ್ವಲ್ಪ ತಕರಾರು ಮಾಡಿದ್ರು, ಈ ದೋಣಿಗಳು ಇದೆ ಅಲ್ಲ, ಹೌದು, ಪ್ರವಾಸೋದ್ಯಮದ ಈ ದೋಣಿಗಳು ಪಾಸ್ ಆಗಬೇಕು ಹೇಳೋ ದೃಷ್ಟಿಯಿಂದ ಅವ್ರು ತಕರಾರು ಮಾಡಿದ್ರು. ಅದಕ್ಕಾಗಿ ನಾವು ಎತ್ತರ ಮಾಡಿದ್ದೇವೆ. ಈಗ ಇದು ಸಮಸ್ಯೆ ಅಲ್ವಾ ಕೇಳಿದೆ ನಾನು. ಈಗ ಯಾವುದೇ ಒಂದು ವಾಹನ ಎತ್ತರದಲ್ಲಿ ದೂರದಿಂದ ಕಾಣಬೇಕಲ್ಲ, ಅದು ಈಗ ಕಾಣೋದಿಲ್ಲ ಅಲ್ಲ ಅಂತ ಹೇಳಿ ನಾನು ಹೇಳಿದಾಗ ನಾವು ಏನು ಮಾಡಲು ಸರ್ ಮತ್ತೆ ಅಲ್ಲಿ ತಕರಾರು ಮಾಡಿದ್ರು, ಅದಕ್ಕೆ ನಾವು ಸ್ವಲ್ಪ ಹೈಟ್ ಮಾಡಿದ್ದೇವೆ. ಈಗ ಹೇಗೆ ಇಲ್ಲ, ನಾವು ಈಗ ಸೀದಾ ಅದನ್ನು ಮಾಡಿ ಮುಗಿಸ್ತೇವೆ. ಪ್ಲ್ಯಾನಲ್ಲಿ ಇಲ್ಲ, ಪ್ಲ್ಯಾನಲ್ಲಿ ಬಿಟ್ಟುಕೊಂಡು ನಾವು ಮಾಡ್ತಿದ್ದೇವೆ, ಪ್ಲ್ಯಾನಲ್ಲಿ ಇಲ್ಲ, ಅದನ್ನು ನಾವು ಎಕ್ಸ್ಟ್ರಾ ವರ್ಕ್ ಮಾಡ್ಕೊಂಡು ಮಾಡ್ತೇವೆ ಅಂತ ಹೇಳಿದ್ರು. ಆವಾಗ ನಾನು ಅವ್ರಿಗೆ ಹೇಳಿದ್ದೇನೆ, ಇದು ಸರಿಯಾದ ಕ್ರಮ ಅಲ್ಲ, ಇದು ಅವೈಜ್ಞಾನಿಕ ಆಗ್ತದೆ ಇದು ರಸ್ತೆ. ಹೊನ್ನಾವರಕ್ಕೆ ಸಮಸ್ಯೆನೇ ಜಾಸ್ತಿ ಆಗ್ತದೆ. ಅಲ್ಲಿ ತಾರಿಬಾಗ್ಲಿಂದ ಕುಲ್ಕೋಡ್ ಹೋಗೋ ರಸ್ತೆ ಇದೆ. ಕುಲ್ಕೋಡಿಗೆ 1000 ಜನ ಹೋಗ್ತಾರೆ ಪ್ರತಿ ದಿವಸ ಅಲ್ಲಿ ಹೋಗುವಂಥದ್ದು. ಶಾಲಾ ಮಕ್ಕಳು ಹೋಗ್ತಾರೆ. ರಿಕ್ಷಾಗಳು ಪ್ರತಿ ದಿವಸ 100 ರಿಕ್ಷಾಗಳು ಓಡಾಡುವಂಥದ್ದು. ಹಾಗಾಗಿ ಅಲ್ಲಿ ಸಮಸ್ಯೆ ಆಗ್ತದೆ ಹೇಳೋದು ನನ್ನ ಅಭಿಪ್ರಾಯ. ಅದು ಆಗಬಾರ್ದು ಹೇಳೋ ದೃಷ್ಟಿಯಿಂದ ಮೊನ್ನೆ ಚರ್ಚೆ ಮಾಡಿದ್ವಿ. ಅವರು ನಾವು ಸರಿಯಾಗಿ ಮಾಡ್ತೇವೆ ಅದಕ್ಕೆ ಅಂತ ಹೇಳಿದ್ರು ಕೂಡ ಪ್ಲ್ಯಾನ್ ಕೊಡಿ ಅಂದ್ರೆ ಪ್ಲ್ಯಾನ್ ಇಲ್ಲ ಅವ್ರ ಹತ್ರ. ಈಗ ರಸ್ತೆದು ಪ್ಲ್ಯಾನ್ ಕೊಡಿ, ಎಲ್ಲಿ ಡೌನ್ ಆಗ್ತದೆ ಏನು ಅದು ಪ್ಲ್ಯಾನ್ ಕೊಡಿ ಅಂತ, ಅದು ಪ್ಲ್ಯಾನ್ ಆ ದಿವಸ ಕೊಡಲಿಲ್ಲ ಅವರು. ಹಾಗಾಗಿ ನಮ್ಮ ಅಭಿಪ್ರಾಯ ಬೇರೇನಲ್ಲ, ಅದು ಸುರಕ್ಷಿತ ಆಗಬೇಕು. ನಾವು ಹೊನ್ನಾವರ ಮುನ್ಸಿಪಾಲ್ಟಿದು ವರ್ಕಲ್ಲೆಲ್ಲ ನೋಡಿದ್ದೇವೆ, ನಾವೇ ನಿಂತು ಮಾಡಿಸ್ತೇವೆ. ಯಾಕೆ ಕೇಳಿದರೆ ಒಂದ್ಸಲ ರಸ್ತೆ ಆಗಿ ಹೋದ್ಮೇಲೆ ನಾವೇನು ಮಾತಾಡ್ಲಿಕ್ಕೆ ಆಗೋದಿಲ್ಲ ಅವ್ರಿಗೆ. ಅಥವಾ ಒಂದ್ಸಲ ಬ್ರಿಡ್ಜ್ ಆಗಿ ಹೋದ್ಮೇಲೆ ಅವರಿಗೆ ಬಿಲ್ಲಿಗೆ ತಡೆ ಒಡ್ಡುವುದಲ್ಲ ಸಂಪ್ರದಾಯ ಅಲ್ಲ. ಹಾಗೂ ಪೂರ್ವದಲ್ಲಿ ನಾವು ಅವರಿಗೆ ಎಚ್ಚೆತ್ಕೊಂಡು ಅವರಿಗೆ ನಾವು ತಿಳಿ ಹೇಳೋದು ನಮ್ಮ ಕರ್ತವ್ಯ. ಮತ್ತು ನಮ್ಮ ಮುನ್ಸಿಪಾಲ್ಟಿ ಸದಸ್ಯರು ಆ ಭಾಗದ ಹೌದು, ನಮಗೂ ಹೌದು, ನಮ್ಮ ಒಂದು ಕರ್ತವ್ಯ ಇರ್ತದೆ. ಹೊನ್ನಾವರ
ಪಟ್ಟಣ ಪಂಚಾಯತ್ಗೆ ಸಂಬಂಧಪಟ್ಟಂತ ರಸ್ತೆ, ಅಲ್ಲಿ ಅಪಘಾತ ಆಗಬಾರ್ದು, ಆ ಭಾಗದ ಜನರಿಗೆ ಮಕ್ಕಳಿಗೆ ಯಾವುದೇ ಅಪಘಾತ ಆಗಬಾರ್ದು, ಸುರಕ್ಷಿತವಾಗಿ ಇರ್ಬೇಕು ಹೇಳೋ ದೃಷ್ಟಿಯಿಂದ ನಾನು ನನ್ನ ವಿಚಾರವನ್ನ ಇವತ್ತು ಮಂಡಿಸ್ತಾ ಇದ್ದೇನೆ. ಓಕೆ ಓಕೆ ಸರಿ. ಈಗ ನೀವು ಸ್ವಲ್ಪ ಅಲ್ಲಿ ಸ್ಲೋಪ್ ಡೌನ್ ಇದೆ ಮತ್ತು ಅದೊಂದು ಸಮಸ್ಯೆ ಅಂತ ನೀವು ಹೇಳ್ತಾ ಇದ್ದೀರಿ. ಅದೇ ಸಮಸ್ಯೆ, ದೊಡ್ಡ ಸಮಸ್ಯೆ. ಸೊ ಹಾಗಾದ್ರೆ ಪೀಟರ್ ಅವರೇ, ನೀವು ಏನು ಹೇಳ್ತೀರಿ ಈ ಒಂದು ಇದರ ಕುರಿತಾಗಿ? ಈಗ ಅವರು ಹೇಳಿದ್ರು, ಶಿವರಾಜ್ ಮಿಸ್ತಾ ಅವರು, ಈ ಥರ ಒಂದು ಸಮಸ್ಯೆ ಇದೆ ಅಲ್ಲಿ, ಅದು ಅವೈಜ್ಞಾನಿಕ ಆಗಿದೆ, ಒಂದು ಸ್ವಲ್ಪ ಸಮಸ್ಯೆ ಆಗಿದೆ, ಅಲ್ಲಿ ಆಕ್ಸಿಡೆಂಟ್ ಆಗೋ ಸಾಧ್ಯತೆಗಳಿರುತ್ತೆ, ಮೇಲಿಂದ ಬರೋದು ಡೌನ್ ಆಗಿಬಿಡುತ್ತೆ. ಸೊ ನೀವು ಇದ್ರ ಬಗ್ಗೆ ಏನು ಹೇಳ್ತೀರಿ? ಮಾಯನ್ಕುರು ಹೊನ್ನಾವರ್ ಸಂಪರ್ಕ ಸೇತುವೆಯ ವಿಚಾರ ಮಾತಾಡೋಕ್ಕಿಂತ ಪೂರ್ವದಲ್ಲಿ ಸರ್ವಸಕ್ತರಾದ ದೇವರನ್ನು ನಾನು ಅಭಿನಂದಿಸಬೇಕಾಗ್ತದೆ. ಯಾಕಂದರೆ ಮಾಯನ್ಕುರು ಹೊನ್ನಾವರ್ ಸಂಪರ್ಕ ಸೇತುವೆ ಇವಾಗಲೇ ಮುಕ್ತಾಯದ ಹಂತದಲ್ಲಿದೆ. ಅದರ ಜೊತೆಯಲ್ಲಿ ಈ ಒಂದು ಸೇತುವೆ ಇಲ್ಲಿ ಯಶಸ್ವಿಯಾಗಿ ನಿರ್ಮಾಣ ಮಾಡಲಿಕ್ಕೆ ಸಹಕರಿಸಿದಂತಹ ಹೊನ್ನಾವರ ಮಾಯನ್ಕುರು ಸಂಪರ್ಕ ಸೇತುವೆಯ ಸಮಿತಿಯ ಸಮಸ್ತ ಸದಸ್ಯರಿಗೂ ಹಾಗೂ ರಾಜಕೀಯ ಮುಖಂಡರಿಗೂ ಹಾಗೂ ಈ ಒಂದು ಸೇತುವೆ ನಿರ್ಮಾಣ ಮಾಡಲಿಕ್ಕೆ ಮಾಯನ್ಕುರು ಹೊನ್ನಾವರದಲ್ಲೇ ಆಗಲಿಕ್ಕೆ ಸಹಕರಿಸಿದಂತಹ ಇಲಾಖಾ ಅಧಿಕಾರಿಗಳಿಗೆ ಅಭಿನಂದಿಸ್ತಾ ಇದ್ದೇನೆ. ಈ ಒಂದು ಸೇತುವೆ ಈಗಾಗಲೇ ಯಶಸ್ವಿಯಾದ ರೀತಿಯಲ್ಲಿ ಆಗಿದೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೇನೆ. ಯಾಕಂದರೆ ಈ ಒಂದು ಸೇತುವೆಯ ಹೋರಾಟದೊಂದಿಗೆ ನಾ ಈ ಒಂದು ಸೇತುವೆ ನೋಡ್ತಾ ಇದ್ದೇನೆ. ಯಾಕಂದರೆ ಈ ಒಂದು ಸೇತುವೆ ಮಾಯನ್ಕುರು ಹೊನ್ನಾವರ್ ಜನತೆಯ 100 ವರ್ಷಗಳ ಕನಸು ಅಷ್ಟೇ ಅಲ್ಲ, 100 ವರ್ಷಗಳ ಪ್ರಯತ್ನದ ಫಲವಾಗಿದೆ ಇದು. ಯಾಕಂದ್ರೆ ಮಾಯನ್ಕುರು ಜನತೆಗೆ ಇದಕ್ಕಿಂತ ದೊಡ್ಡದೊಂದು ಸೌಭಾಗ್ಯ ಬೇರೆ ಯಾವುದೂ ಇಲ್ಲ. ಈ ಮಾಯನ್ಕುರು ಹೊನ್ನಾವರ್ ಸೇತುವೆ ಆಯ್ತು ಅಂದ್ರೆ ಇದೇ ಒಂದು ದೊಡ್ಡ ಸೌಭಾಗ್ಯ. ಆ ಒಂದು ರೀತಿಯಲ್ಲಿ ಈ ಒಂದು ನಮ್ಮ ಗ್ರಾಮದ ಜನರು, ಮಾಯನ್ಕುರು ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಜನರು ಈ ಒಂದು ಸೇತುವೆಯನ್ನು ಸ್ವಾಗತಿಸಿದ್ದಾರೆ ಹಾಗೂ ಗೌರವವಾಗಿ ನೋಡ್ತಾ ಇದ್ದಾರೆ. ಈ ಒಂದು ಸೇತುವೆ ತನ್ನಷ್ಟಿಗೆ ಬಂದಿರೋದಲ್ಲ, ಹಲವಾರು ರೀತಿಯ ಹೋರಾಟದೊಂದಿಗೆ ಒಬ್ಬ ಹೋರಾಟಗಾರನಾಗಿ ನಾನು ಯಾವ್ಯಾವ ಒಬ್ಬ ಹೋರಾಟಗಾರ, ಒಬ್ಬ ಸಮಾಜ ಸೇವಕ ಯಾವ್ಯಾವ ಹಂತದಲ್ಲಿ ಹೋರಾಟ ಮಾಡಬೇಕು, ಅವನು ಏನೇನು ಅನುಭವಿಸ್ಬೇಕು, ಯಾವ್ಯಾವ ಅಪಮಾನ ಅವಮಾನ ಅನುಭವಿಸ್ಬೇಕು, ಸಾವು ಬದುಕು ಬರ್ಬೇಕಲ್ಲ, ಆ ರೀತಿ ಹೋರಾಟದೊಂದಿಗೆ ಈ ಒಂದು ಸೇತುವೆ ಇವತ್ತು ಅಲ್ಲಿ ನಿರ್ಮಾಣವಾಗಿದೆ. ಇದಕ್ಕೆ ಬಹಳಷ್ಟು ಜನರು ಸಹಕಾರ ಮಾಡಿದ್ದಾರೆ. ಸ್ವಲ್ಪ ಜನ ವಿರೋಧ ಮಾಡಿದ್ರು ಬಹಳಷ್ಟು ಜನ ಸಹಕಾರ ಮಾಡಿದ್ರ ಅಂತ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ಯಾಕಂದ್ರೆ ಒಂದು ನಿರ್ಮಾಣ ಮಾಡಬೇಕಾದ್ರೆ ಅದಕ್ಕೊಂದು ಸ್ಟ್ರಕ್ಚರ್ ಇರ್ತಾರೆ, ಆರ್ಕಿಟೆಕ್ಟ್ ಇರ್ತದೆ ಅಥವಾ ಏನೋ ಎಸ್ಟಿಮೇಟ್ ಇರ್ತದೆ. ಕೆಲವೊಂದ್ಸಲ ಎಸ್ಟಿಮೇಟ್ ಟೆಂಡರ್ ಪೂರ್ವದಲ್ಲಿ ಆಗಿರ್ತದೆ. ಅದನ್ನು ಆ ಸ್ಥಳದಲ್ಲಿ ಆ ಒಂದು ಕೆಲಸ ನಿರ್ಮಾಣ ಮಾಡಬೇಕಾದ್ರೆ ಆ ಜನತೆಗೆ ಯಾವ ರೀತಿ ಬೇಕಾಗ್ತದೆ, ಅಲ್ಲಿಯ ಸಾರ್ವಜನಿಕರಿಗೆ ಕೆಲವೊಂದು ಲೋಪದೋಷಗಳು ಇದ್ರೆ ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಅಥವಾ ಆ ಒಂದು ಎಸ್ಟಿಮೇಟ್ ಅಂತೇವಲ್ಲ ನಾವು, ಅಥವಾ ಆರ್ಕಿಟೆಕ್ಟ್ ಅದರ ಒಂದು ಚಿತ್ರಣ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಇರ್ತದೆ ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ ಡಿಸ್ಕಷನ್ ಮಾಡಿ. ಇದನ್ನು ಅದೇ ರೀತಿ ನಡೆದಿದೆ. ಈಗಾಗಲೇ ಮುಕ್ತಾಯ ಹಂತದಲ್ಲಿ ಇರುವಂತ ಹಂತ ತನಕ ಈ ಒಂದು ಸೇತುವೆ ಕರೆಕ್ಟಾಗಿ ಕಾಮಗಾರಿಕೆ ಮುಗಿಸಿದ್ದಾರೆ ಅವರು. ನನ್ಗೆ ಗೊತ್ತಿರೋ ಪ್ರಕಾರ ಸರಿಯಾಗಿ ಮುಗ್ದಿದೆ. ಕೊನೆಗೆ ಏನಾಗಿದೆ ಅಂದ್ರೆ ಅಲ್ಲಿಯ ಜನರು, ಸಾರ್ವಜನಿಕರು ಬಹಳಷ್ಟು ಬೋಟ್ ಸಂಚಾರ ಅಲ್ಲಿ ಇರೋದ್ರಿಂದ, ದೋಣಿ ಸಂಚಾರ ಇರೋದ್ರಿಂದ ದೊಡ್ಡ ಬೋಟ್ಗಳು, ಸಾಧಾರಣ ಮಟ್ಟಿಗೆ ಸರಕು ಬೋಟ್ಗಳು, ಟೆಂಟ್ ಇರುವಂತಹ ಬೋಟ್ಗಳು ಹೋಗುವಂತಹ ದಾರಿ ಅದು ಇರೋದ್ರಿಂದ ಅಲ್ಲಿ ಸಾರ್ವಜನಿಕರೆಲ್ಲ ಬಂದು ಮನವಿ ಮಾಡಿ ಇಲ್ಲಿ ಸ್ವಲ್ಪ ಹೈಟ್ ಆಗಬೇಕು ಅಂತ ಹೇಳಿದ್ರು. ನಮ್ಮ ಮಾಯನ್ಕುರು ಹೊನ್ನಾವರ್ ಸಂಪರ್ಕ ಸೇತುವೆ ಸ್ಟ್ರಕ್ಚರ್ ಯಾವ ರೀತಿ ಇದೆ ಅಂದ್ರೆ ಮಧ್ಯದಲ್ಲಿ ಅಪ್ ಇದೆ, ಎರಡು ಭಾಗದಲ್ಲಿ ಡೌನ್ ಆಗಿ ಬರುವಂತ ಸ್ಟ್ರಕ್ಚರ್ ಅದು. ಅಲ್ಲಿ ಏನಾಗ್ಬೇಕು, ಟೆಕ್ನಿಕಲಿ ಏನಾಗಿದೆ ಅಂದ್ರೆ ಅಪ್ ಇರುವಂತ ಪ್ಲೇಸ್ ನಲ್ಲಿ ಎಲ್ಲಾ ಬೋಟ್ಗಳು ಹೋಗ್ತದೆ, ಹೋಗ್ಲಿಕ್ಕೆಲ್ಲ ಅವಕಾಶ ಇಲ್ಲ ಇವಾಗ. ಯಾಕಂದ್ರೆ ಅಲ್ಲಿ ಐಲ್ಯಾಂಡ್ ಆಗ್ಬಿಟ್ಟಿದೆ, ಅಲ್ಲಿ ಹೂಳು ತುಂಬ್ಕೊಂಡು ಫುಲ್ ಗಿಡ ಬೆಳೆದ್ಕೊಂಡು ಅದು ನೆಲ ಆಗ್ಬಿಟ್ಟಿದೆ, ಅಲ್ಲೇ ನೀರಿಲ್ಲ. ಅದಕ್ಕಾಗಿ ಬೋಟ್ ಅಲ್ಲಿಂದ ಹೋಗ್ಲಿಕ್ಕೆ, ಹೈಟ್ ಇದ್ದ ಪ್ಲೇಸ್ ಇಂದ ಬೋಟ್ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನದಿಯ ಪಕ್ಕದಲ್ಲಿ ಎಲ್ಲಿ ನಾವು ಬ್ರಿಡ್ಜ್ ಅನ್ನ ಅಂತ್ಯ ಮಾಡ್ತಾ ಇದ್ದೇವೆ, ಮುಗಿಸ್ತಾ ಇದ್ದೇವೆ ನೋಡಿ, ಆ ಒಂದು ಭಾಗದಿಂದಾನೇ ಬೋಟ್ ಹೋಗ್ಬೇಕಾಗ್ತದೆ. ಅಲ್ಲಿ ಆಕ್ಚುಲಿ ನಮ್ಮ ಬ್ರಿಡ್ಜ್ ಡೌನ್ ಆಗಿ ಬರ್ತಿತ್ತು.
ಅಲ್ಲಿ ಡೌನ್ ಮಾಡಿದ್ರೆ ನಮ್ಮ ಬೋಟ್ ಎಲ್ಲ ಸಂಚಾರ ಮಾಡ್ಲಿಕ್ಕೆ ತೊಂದರೆ ಆಗ್ತದೆ. ಬೋಟ್ ಟೆಂಟ್ ಇರೋ ಬೋಟ್ ಎಲ್ಲ ಹೋಗೋದಿಲ್ಲ. ಅದಕ್ಕೆಲ್ಲ ಸ್ವಲ್ಪ ಹೈಟ್ ಮಾಡಬೇಕು ಅಂತ ಅಲ್ಲಿ ಜನ ಕೇಳ್ಕೊಂಡು ಅವಾಗ ಇದ್ರ ಬಗ್ಗೆ ಬಹಳಷ್ಟು ಡಿಸ್ಕಷನ್ ಆಗಿದೆ. ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಕರೆದಿದ್ದೇವೆ. KRDCL ಹಾಗೂ ತಾಂತ್ರಿಕ ಅಧಿಕಾರಿಗಳೆಲ್ಲ ಬಂದು ಪರಿಶೀಲನೆ ಮಾಡ್ಕೊಂಡು ಆದಷ್ಟು ಸ್ವಲ್ಪ ಮಟ್ಟಿಗೆ ಅದು ಹೈಟ್ ಮಾಡ್ಕೊಡ್ತೇವೆ ಅಂತ ಜನರಿಗೆ ಪ್ರಾಮಿಸ್ ಮಾಡ್ಕೊಂಡು ಅವ್ರು ಹೇಳಿದ ಪ್ರಕಾರ ಹೈಟ್ ಮಾಡಿದ್ದಾರೆ. ಹೈಟ್ ಮಾಡಿದ್ದಾರೆ ಅವರು. ಆದ್ರೂ ಈಗ ಟೆಕ್ನಿಕಲಿ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ ಸ್ಲೋಪ್ ಸ್ವಲ್ಪ ಜಾಸ್ತಿ ಬರ್ತಾ ಇದೆ. ನಮ್ಮ ಶಿವರಾಜ್ ಮೆಸ್ನವ್ರು ಹೇಳ್ದಂಗೆ ಸ್ಲೋಪ್ ಸ್ವಲ್ಪ ಜಾಸ್ತಿ ಬರ್ತಾ ಇದೆ. ಅದನ್ನ ಅವಾಯ್ಡ್ ಮಾಡಬಹುದು. ಅದನ್ನ ಅವಾಯ್ಡ್ ಮಾಡ್ಬೇಕಂದ್ರೆ ರ್ಯಾಂಪ್ ಹೆಚ್ಚಿನ ಪ್ರಮಾಣದಲ್ಲಿ ತಗೊಳ್ಬೇಕಾಗ್ತದೆ, ಮುಂದುವರಿಸಬೇಕಾಗ್ತದೆ ರ್ಯಾಂಪ್. ಅಷ್ಟೇ ಅದಕ್ಕೆ ಡಿಫರೆನ್ಸ್ ಇರುವಂತದ್ದು. ಅಲ್ಲ ಹೈಟ್ ಆಗಿದ್ದಕ್ಕೆ ರ್ಯಾಂಪ್ ಅನ್ನು ನಾವು ಮುಂದುವರಿಸಬೇಕಾಗ್ತದೆ. ಸ್ವಲ್ಪ ಮುಂದೆ ಈ ತರ ಬಂದ್ರೆ ಅದು ತಗೊಳ್ಬೇಕಾಗ್ತದೆ, ಮುಂದುವರಿಸಬೇಕಾಗ್ತದೆ ರ್ಯಾಂಪ್. ಆವಾಗ ಎಲ್ಲಿ ಜೀರೋ ಆಗ್ಬೇಕು ಅಲ್ಲ ಬ್ರಿಡ್ಜ್ ಬಂದು ಜೀರೋ ಆಗ್ತದೆ. ಜೀರೋ ಸ್ವಲ್ಪ ಮುಂದೋಗಿ ಜೀರೋ ಆಗ್ತದೆ. ಅಲ್ಲಿ ಜೀರೋ ಮಾಡ್ಲಿಕ್ಕೆ ಟೆಕ್ನಿಕಲ್ ಪ್ರಾಬ್ಲಮ್ ಏನಿದೆ ಅಂದ್ರೆ ಸದ್ಯದಲ್ಲಿ ಇವಾಗ ಅಲ್ಲೊಂದು ಕುಡಿಯೋ ನೀರಿನ ಸಣ್ಣ ಟ್ಯಾಂಕ್ ಇದೆ, ಜನ ಬಳಕೆಗೆ ಇಟ್ಟಂತ ಟ್ಯಾಂಕ್, ಸ್ಟ್ಯಾಂಡ್ ಟ್ಯಾಂಕ್, ದೊಡ್ಡ ಟ್ಯಾಂಕ್ ಅಲ್ಲ, ಜನರಿಗೆ ಅಲ್ಲಿ ಇರುವಂತಹ ಜನರಿಗೆ ಬಳಸ್ಲಿಕ್ಕೆ ಒಂದು ಟ್ಯಾಂಕ್ ಅಂತ ಇಟ್ಟಿದ್ದಾರೆ. ಪಕ್ಕದಲ್ಲಿ ಒಂದು ಸಣ್ಣದಾದ ಬಸ್ ಸ್ಟ್ಯಾಂಡ್ ಇದೆ. ಅದು ಎರಡನ್ನು ಆ ಮಟ್ಟಿಗೆ ಜನರು ಯೂಸ್ ಮಾಡ್ತಾ ಇಲ್ಲ. ಆ ಬಸ್ ಸ್ಟ್ಯಾಂಡ್ ಅಲ್ಲೂ ಜನ ಕೂತ್ಕೊಳ್ತಾ ಇಲ್ಲ. ಯಾಕಂದ್ರೆ ಬಸ್ಸೇ ಬರೋದಲ್ಲ, ಅಲ್ಲಿ ಬಸ್ ಸ್ಟ್ಯಾಂಡ್ ನಲ್ಲಿ ಜನ ಎಲ್ಲಿ ಕೂತ್ಕೊಂತಾರೆ. ಆ ರೀತಿ ಒಂದು ಪರಿಸ್ಥಿತಿ ಇದೆ. ಅದಕ್ಕಾಗಿ ಇದನ್ನು ತೆರವುಗೊಳಿಸ್ಲಿಕ್ಕೆ ಅಥವಾ ಶಿಫ್ಟ್ ಮಾಡ್ಲಿಕ್ಕೆ ಅಲ್ಲಿಂದ ಬಹಳಷ್ಟು ದಿವಸಗಳಿಂದ ಪಟ್ಟಣ ಪಂಚಾಯತ್ ಮುಖ್ಯಾಧಿಕಾರಿಗಳ ಹತ್ರ, ಸಂಬಂಧಪಟ್ಟ ಅಧಿಕಾರಿಗಳ ಹತ್ರ 6-7 ತಿಂಗಳಿಂದ KRDCL ನಾವು ಕಾಂಟ್ರಾಕ್ಟರ್ ಎಲ್ಲರೂ ನಾವು ಸಹ ಅಡ್ಡಾಡ್ತಾ ಇದ್ದೇವೆ. ಆದ್ರೂ ಅವರು ತೆಗೆಯೋ ಬಗ್ಗೆ ಹೆಚ್ಚಿನ ಮಾತಾಡ್ತಾ ಇಲ್ಲ. ಈಗಾಗಲೇ ಕೆಲವು ಸಾರ್ವಜನಿಕರು ನಮ್ಮ ಶ್ರೀಮಾನ್ಯ ಶಿವರಾಜ್ ಮೆಸ್ನವ್ರು ಹೇಳ್ದಂಗೆ ಈಗ ನಾವು ಆ ಟ್ಯಾಂಕ್ ತೆಗಿದೇನೆ, ಆ ಬಸ್ ಸ್ಟ್ಯಾಂಡ್ ಅನ್ನು ತೆಗಿದೇನೆ, ಸಣ್ಣ ಪ್ರಮಾಣದಲ್ಲಿ ಇರುವಂತಹ ಬಸ್ ಸ್ಟ್ಯಾಂಡ್ ಅನ್ನು ತೆಗಿದೇನೆ ನಾವು ಸ್ಲೋಪ್ ಮಾಡಿಬಿಟ್ರೆ, ರ್ಯಾಂಪ್ ತಗೊಂಡು ಬಿಟ್ರೆ ಅಲ್ಲಿ ಆಕ್ಸಿಡೆಂಟ್ ಆಗುವಂತ ಚಾನ್ಸಸ್ ಇರ್ತದೆ. ಅದು 100% ಸರಿ. ಅಲ್ಲಿಗೆ ಹೋಗಿ ಟಚ್ ಆಗ್ತದೆ. ಯಾಕಂದ್ರೆ ಅದು ತೆಗಿಬಾರ್ದು ಅಂದ್ರೆ ರ್ಯಾಂಪ್ ನಾವು ಸಾರ್ಟ್ ಮಾಡ್ಬೇಕಾಗ್ತದೆ. ಜೀರೋ ನಾವ್ ಎಲ್ಲಿ ಜೀರೋ ಮಾಡ್ಬೇಕಾಗ್ತದೆ ನೋಡಿ, ಯಾವ ಹಂತದಲ್ಲಿ ಮಾಡ್ಬೇಕಾಗ್ತದೆ ಅದಕ್ಕಿಂತ ಪೂರ್ವದಲ್ಲಿ ನಾವು ಮಾಡ್ಬೇಕಾಗ್ತದೆ. ಅದಕ್ಕಾಗಿ ಗಾಡಿ ಬೈಕ್ ಬರುವಂತದ್ದು ಜೋರಾಗಿ ಬರ್ತದೆ. ಆವಾಗ ಟರ್ನ್ ತಗೊಳ್ಬೇಕಾದ್ರೆ ಮುಂದೆ ಬೈಕ್ ಇರೋದು ಬಸ್ ಇರೋದು ಗೊತ್ತಾಗೋದಿಲ್ಲ. ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಆಕ್ಸಿಡೆಂಟ್ ಆಗುವಂತ ಚಾನ್ಸಸ್ ಇರ್ತದೆ. ಇದು ಸಾರ್ವಜನಿಕರು ತಕರಾರು ಮಾಡ್ಬೇಕಾದ್ರೂ ನಾವು ಹೇಳಿದ್ದೇವೆ ಇದ್ರ ಬಗ್ಗೆ. ಅಲ್ಲಿ ಇರುವಂತ ಕೆಲವೊಂದು ಜನರು ಇದ್ರ ಬಗ್ಗೆನೂ ಡಿಸ್ಕಷನ್ ಮಾಡಿದ್ದಾರೆ. ಯಾವ ಒಳ್ಳೇದು ಕೆಟ್ಟದ್ದು ಎರಡು ಡಿಸ್ಕಷನ್ ಆಗಿದೆ. ಅಲ್ಲಿ ಎರಡನ್ನು ತುಲನೆ ಮಾಡ್ಕೊಂಡು ಈ ವ್ಯವಸ್ಥೆ ಈಗ ಮಾಡಿರೋದು. ಈಗ ನಾ ಹೇಳ್ತಾ ಇರೋದೇನಂದ್ರೆ ನಮ್ಮ ಶಿವರಾಜ್ ಮೇಸ್ತ್ರು ಹೇಳಿದ ಹಂಗೆ ಈ ಒಂದು ವ್ಯವಸ್ಥೆ ಬ್ರಿಡ್ಜ್ ಕರೆಕ್ಟ್ ಆಗಿ ಈಗಾಗಲೇ ಬಂದಿದೆ, ಸ್ವಲ್ಪ ಹೈಟ್ ಆಗಿದೆ, ರ್ಯಾಂಪ್ ಕರೆಕ್ಟ್ ಆಗಿ ಬಂದ್ಕೊಂಡು ಒಂದು ವ್ಯವಸ್ಥೆ ಸರಿಯಾಗಿ ಆಗಬೇಕು ಅಂದ್ರೆ ಅಲ್ಲಿರುವಂತಹ ಒಂದು ನೀರಿನ ಟ್ಯಾಂಕ್, ಸಣ್ಣ ಪ್ರಮಾಣದಲ್ಲಿ ಟ್ಯಾಂಕ್ ಮತ್ತು ಬಸ್ ಸ್ಟ್ಯಾಂಡ್ ಸ್ಥಳಾಂತರಿಸಬೇಕು, ಬೇರೆ ಪ್ಲೇಸ್ನಲ್ಲಿ ಮಾಡಬೇಕು. ಅದನ್ನು ತೆಗೆದುಕೊಂಡು ರ್ಯಾಂಪ್ ಮುಂದುವರಿಸಿದ್ರೆ ಜೀರೋ ಆಗ್ತದೆ. ಯಾವ ರೀತಿ ಆಗಬೇಕಾಗಿತ್ತು ಆ ರೀತಿ ಬ್ರಿಡ್ಜಿನ ಕೆಲಸ ಆಗ್ತದೆ. ಇದಕ್ಕಾಗಿ ನಮ್ಮ ಶಿವರಾಜ್ ಮೇಸ್ತ್ರು, ಸಂಬಂಧಪಟ್ಟ ಪಟ್ಟಣ ಪಂಚಾಯತ್ ಕೌನ್ಸಿಲರ್ ಎಲ್ಲ ಅಧಿಕಾರಿಗಳು ಸಹಕಾರ ಮಾಡ್ಕೊಂಡು ಈ ಒಂದು 2 ಕಾಮಗಾರಿಕೆಯನ್ನು ತೆರವು ಮಾಡಿದ್ರೆ ಅಲ್ಲಿಂದ ಬ್ರಿಡ್ಜ್ ಕಾಮಗಾರಿಕೆ ಯಾವ ರೀತಿ ಮುಕ್ತಾಯ ಮಾಡಬೇಕು, ಯಾವ ರೀತಿ ಯಶಸ್ವಿ ಆಗಿ ಮುಕ್ತಾಯ ಮಾಡಬೇಕು, ಆ ರೀತಿ ಯಶಸ್ವಿ ಆಗಿ ಮುಕ್ತಾಯ ಮಾಡಲಿಕ್ಕೆ ಎಲ್ಲ ರೀತಿ ಪ್ರಯತ್ನ ಮಾಡ್ತೇವೆ ನಾವು. ಒಂದು ವಿಚಾರ ಗಮನದಲ್ಲಿರಬೇಕು, ಅಧಿಕಾರಿಗಳಿಗೆ ಹೇಳ್ತಾ ಇರುವಂಥದ್ದು, ಇವು ನೀರಿನ ಟ್ಯಾಂಕಿನ್ಕಿಂತ ಬಸ್ ಸ್ಟ್ಯಾಂಡ್ಗಿಂತ ಜನರ ಜೀವನ, ಸಾರ್ವಜನಿಕರ ಜೀವನ, ಒಂದು ಜೀವ ಅತಿ ಮಹತ್ವವಾದದ್ದು. ಅದ್ರ ಮುಂದೆ ಕೋಟಿಗಟ್ಟಲೆ ಟ್ಯಾಂಕ್ ಅಥವಾ ಲಕ್ಷಗಟ್ಟಲೆ ಟ್ಯಾಂಕ್ ಲೆಕ್ಕಕ್ಕೆ ಬರೋದಿಲ್ಲ, ಒಂದು ಜೀವ ತಂದು ಕೊಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕಾಗಿ ಇದನ್ನ ಗಮನದಲ್ಲಿ ಇಟ್ಕೊಂಡು ಆದಷ್ಟು ಬೇಗ ಈ ಒಂದು ಸಣ್ಣ ಟ್ಯಾಂಕ್ ಬೇರೆ ಪ್ಲೇಸ್ನೆಲ್ಲ ತೆರವುಗೊಳಿಸಿ ಆ ಸಾಧ್ಯ ಆದ್ರೆ ಆ ಬಸ್ ಸ್ಟ್ಯಾಂಡ್ ಅನ್ನು ತೆಗೆದುಕೊಂಡು ಈ ಒಂದು ಬ್ರಿಡ್ಜಿನ ಕಾಮಗಾರಿಕೆ ಟೆಕ್ನಿಕಲಿ ವೈಜ್ಞಾನಿಕವಾಗಿ ಯಶಸ್ವಿ ರೀತಿಯಲ್ಲಿ ಆಗಲಿಕ್ಕೆ ಸಹಕಾರ ಮಾಡಬೇಕಂತ ನಾನು ಕೇಳ್ಕೊಳ್ತಾ ಇದ್ದೇನೆ. ಓಕೆ. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಕಾರ್ಯಕ್ರಮ ಮುಂದುವರಿಯುತ್ತೆ. ವಿರಾಮದ ನಂತರ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ಸರ್, ಈಗಾಗಲೇ ಪೀಟರ್ ಅವರು ನೀವು ಹೇಳ್ತಾ ಇದ್ರಿ
ಯಾವ ಥರ ಒಂದು ಸೇತುವೆ ಬಗ್ಗೆ ಕುರಿತಾಗಿ ಹೇಳಿದ್ರೆ ಸುಮಾರು ಒಂದು 44,36,00,000 ಒಂದು ಅಂದಾಜು ವೆಚ್ಚದಲ್ಲಿ ತಯಾರಾಗ್ತಾ ಇರುವಂಥ ಒಂದು ಇದು ನಿರ್ಮಾಣ ಹಂತದಲ್ಲಿ ಸೇತುವೆಯನ್ನು ನೋಡಿದ್ದೀವಿ ನಾವು. ತುಂಬ ಚೆನ್ನಾಗಿ ಮಾಡಿದ್ದಾರೆ ಸೇತುವೆನ. ನೀವು ಹೇಳಿದಾಗೆ ಸ್ವಲ್ಪ ಆ ಸ್ಲೋಪನ್ನು ಇನ್ನೊಂಚೂರು ಮುಂದುವರಿಸಬೇಕು ಅನ್ನುವಂಥದ್ದು ನೀವು ಹೇಳುವಂಥ ಇದು. ಇಲ್ಲಾಂದರೆ ಸ್ಲೋಪ್ ಹಿಂಗೆ ಏಕದಮ್ ಡೌನ್ ಆಗಿಬಿಡುತ್ತೆ, ಸಮಸ್ಯೆ ಆಗುತ್ತೆ ಅಂತ. ಸರಿ, ಈಗ ಇದು ಹೇಗೂ ನಿರ್ಮಾಣ ಹಂತದಲ್ಲಿದೆ, ಈ ನಿರ್ಮಾಣ ಮಾಡ್ತಾ ಇದ್ದಾರೆ, ಕಂಟಿನ್ಯೂಷನ್ ಇದೆ. ಯಾಕೆಂದರೆ ನಾವು KRDCL ಇದ್ರೊಳಗಡೆ KRDCL ಬಗ್ಗೆ ಹೇಳಿದ್ರೆ ಅಲ್ಲಿ ಇಂಜಿನಿಯರು ಬಸವರಾಜ್ ಅಂತ ಇದ್ದಾರೆ. ಬಸವರಾಜ್ ಅವರು ಅವ್ರ ಹತ್ರ ಮಾತಾಡಿದಾಗ ಅವರು ಕೆಲವಷ್ಟು ಮಾಹಿತಿಯನ್ನು ಕೊಟ್ಟರು. ಇಲ್ಲ, ಚೆನ್ನಾಗಿದೆ, ಮತ್ತೆ ನಾವು ಇನ್ನೊಂದು ತಿಂಗಳಲ್ಲಿ ನಾವು ಪೂರ್ತಿಯಾಗಿ ಮುಗಿಸ್ತೀವಿ, ಇನ್ನೊಂದು ತಿಂಗಳಲ್ಲಿ ಎಲ್ಲರೂ ಓಡಾಡೋದಕ್ಕೆ ಮತ್ತು ಇದು ಮಾಡೋದಕ್ಕೆ ಎಲ್ಲ ಚೆನ್ನಾಗಾಗುತ್ತೆ ಅಂತ ಹೇಳಿ ಅವರು ಈ ಎಸ್ಟಿಮೇಟ್ ಕಾಸ್ಟ್ ಎಷ್ಟು ಬಂದಿದೆ ಮತ್ತು ಈ ಥರ ಆಗಿದೆ, ವೈಜ್ಞಾನಿಕವಾಗಿದೆ ಮತ್ತು ನಾವೆಲ್ಲ ಸರಿ ಮಾಡಿಕೊಡ್ತೀವಿ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ದಾರೆ. ಸೊ ಹಾಗಾಗಿ ಈಗ ಅದಾಯಿತು. ಈಗ ಅದು ಹೇಗೋ ಪೂರ್ತಿ ಆಗತ್ತೆ. ಈಗ ನೋಡಿ, ಹೊನ್ನಾವರದಲ್ಲಿ ಈ ಥರ ಒಂದು ಸೇತುವೆಗಳು ಮತ್ತು ರಸ್ತೆ ಅವೆಲ್ಲ ಏನಾಗಿದೆ ಅಂದರೆ ಕೆಲವೊಂದು ಕಾಮಗಾರಿ ಶುರುವಾಗಿ ಅರ್ಧ ಆಗಿ ಅಲ್ಲಿಗೆ ನಿಂತು ಹೋಗ್ಬಿಟ್ಟಿದೆ. ಎಷ್ಟೋ ಕಾಮಗಾರಿಗಳು ಹಾಗೆ ಆಗಿಬಿಟ್ಟಿದೆ, ಅದು ಮುಂದುವರಿತಾ ಇಲ್ಲ. ಮತ್ತು ಅದ್ರ ಕುರಿತಾಗಿ ಕೆಲವರು ಜನ ಧ್ವನಿ ಎತ್ತುತ್ತಾ ಇದ್ದಾರೆ, ಕೆಲವರು ಜನ ಧ್ವನಿ ಎತ್ತೋದು ಬಿಟ್ಟುಬಿಟ್ಟಿದ್ದಾರೆ. ಸ್ಟಾರ್ಟಿಂಗಲ್ಲಿ ಕೆಲವರು ಹೋರಾಟ ಮಾಡ್ತೀನಿ ಅಂತ ಬರ್ತಾರೆ, ಬಂದು ಅದು ಭಾಳ ದಿನ ನಡೆಯಲ್ಲ, ಒಂದಷ್ಟು ದಿನ ನಡೆಯುತ್ತೆ, ಆಮೇಲೆ ಅವರು ತಣ್ಣಗಾಗ್ಬಿಡ್ತಾರೆ. ಸೊ ಹಾಗಾಗಿ ನೀವು ಒಬ್ಬ ಹೋರಾಟಗಾರರಾಗಿ, ಸೊ ಹಾಗಾಗಿ ನೀವು ಹೋರಾಟ ಇದ್ದೀರಿ, ನೀವು ಇರ್ಬೋದು, ಶಿವರಾಜ್ ಮೇಸ್ತ ಅವ್ರು ನೀವು ಇರ್ಬೋದು, ಪೀಟರ್ ಅವರು ನೀವು ಇರ್ಬೋದು, ಒಂದು ಹೋರಾಟ ಸಮಿತಿ ಅಧ್ಯಕ್ಷರು ಬೇರೆ ಇದ್ದೀರಿ ನೀವು. ಸೊ ಇದ್ರ ಕುರಿತಾಗಿ ಶಿವರಾಜ್ ಮೇಸ್ತ ಅವರೇ ನೀವೇನು ಹೇಳ್ತೀರಿ? ಇದು ಏನು ರಾಜಕೀಯ ಒಂದು ಇದೋ ಅಥವಾ ಹಣದ ಒಂದು ಇದು ಅಲಭ್ಯತೆನೋ ಏನು ಇದು? ಅಲ್ಲ, ಈಗ ಉದಾಹರಣೆಗಾಗಿ ನಾವು ಹೊನ್ನಾವರ ನ್ಯಾಷನಲ್ ಹೈವೇ ಇದ್ರ ಬಗ್ಗೆ ಮಾತಾಡಬೇಕಾದ್ರೆ ಈಗ ರಸ್ತೆ ಕೇವಲ ಒಂದು ಅರ್ಧ ಕಿಲೋಮೀಟರ್ ಇರ್ಬೋದು. ಹೊನ್ನಾವರದ ಗೆರ್ಸಪ್ಪ ಸರ್ಕಲ್ ಇಂದ ಬ್ರಿಡ್ಜ್ವರೆಗೆ ಒಂದು ಅರ್ಧ ಕಿಲೋಮೀಟರ್ ಇರ್ಬೋದು, ಒಂದು 500 ಮೀಟರ್ ಇರ್ಬೋದು, ಅಷ್ಟು ಭಾಗ ಮಾತ್ರ ನಿಂತಿದೆ. ನಾವು ಈಗ ಬೇಕಾದಷ್ಟು ಹೋರಾಟ ಮಾಡಿದ್ದೇವೆ. IRB ಆ ರಸ್ತೆ ಕಾಮಗಾರಿಯನ್ನು ಪಡೆದುಕೊಂಡಂತ IRB ಅವರಿಗೆ, ಎಂಜಿನಿಯರ್ಸಿಗೆ ಕೇಳಿದರೆ, ಸರ್ ನಮ್ದು ಎಲ್ಲ ಮಷಿನರಿಗಳು ರೆಡಿ ಇದೆ, ಎಲ್ಲ ಕಡೆ ಸುಮಾರು 90% ಕೆಲಸ ಮುಗಿದ್ರಿಂದ ನಮ್ಮ ಏನು ಮಷಿನರಿಗಳು ಹಾಗೆ ಬಿದ್ಕೊಂಡಿದೆ, ನಾವು ರೆಡಿ ಇದ್ದೇವೆ. ಆದರೆ ನಮಗೆ DC ಆಫೀಸಿಂದ ನಮಗೆ ಆ ಜಲ್ಲಿ ತೆಗೆದುಕೊಂಡು ಹೋಗ್ಲಿಕ್ಕೆ, ಡಾಂಬರ್ ತಗೊಂಡು ಹೋಗ್ಲಿಕ್ಕೆ ಅನುಮತಿ ಸಿಗ್ತಾ ಇಲ್ಲ ಇನ್ನುವರೆಗೆ. ಅದರಿಂದ ಈಗ ಕೆಲಸ ಪೆಂಡಿಂಗ್ ಆಗಿದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಅದ್ರ ಬಗ್ಗೆ ಮಾನ್ಯ DC ಅವರ ಹತ್ರ ಹೋಗಿ ಮಾತಾಡಿದಾಗ, ಇಲ್ಲ ಸದ್ಯದಲ್ಲೇ ನಾವು ಅದಕ್ಕೆ ಪರವಾನಗಿ ನೀಡ್ತೇವೆ ಅನ್ನುವಂಥ ಮಾತನ್ನು ಕೂಡ ಹೇಳಿದರು. ಆದರೆ ಇಲ್ಲಿವರೆಗೆ ಆ ಕೆಲಸ ಆರಂಭ ಆಗಲಿಲ್ಲ. ಅದು ಒಂದೊಂದು ಸಲ ಇದು ರಾಜಕೀಯ ಇರ್ಬೋದು ಹೇಳಿದ್ರು ಸಹ ನಮಗೆ ಕಂಡು ಬರ್ತಾ ಇದೆ. ಅನಪೇಕ್ಷಿತ ರಾಜಕಾರಣ ಅಂತೀವಿ ಇರ್ಬೋದು, ನಾವು ಅಪೇಕ್ಷಿತ ಬೇಕಾಗಿಲ್ಲ, ಆದರೂ ಒಂದೊಂದ್ಸಲ ರಾಜಕೀಯ ಇರ್ಬೋದು. ಯಾಕೆಂದ್ರೆ ಕೇವಲ 1 ತಿಂಗಳಲ್ಲಿ ಕೆಲಸ ಮುಗಿಯುವಂಥದ್ದು, ಇನ್ನುವರೆಗೆ ಅದನ್ನು ಆರಂಭ ಮಾಡಲಿಲ್ಲ ಹೇಳಿದರೆ ಅದ್ರ ಬಗ್ಗೆ ಅನುಮಾನ ಮೂಡ್ತಾ ಇದೆ. ನಾನು ಹೇಳೋದಷ್ಟೇ, ಈಗ ಮೇ ತಿಂಗಳು ಬಂದರೆ ಜೂನಲ್ಲಿ ಅವರು ಏನು ಕೆಲಸ ಮಾಡೋದಿಲ್ಲ. ಜೂನಲ್ಲಿ ಬಂದಾದರೆ ಮತ್ತೊಂದು 6 ತಿಂಗಳು ಕೆಲಸ ಹಾಗೆ ಪೆಂಡಿಂಗ್ ಬಿದ್ಕೊಂಡಿರ್ತದೆ, ಜನರಿಗೆ ಸಮಸ್ಯೆ. ಹಾಗಾಗಿ ಈ ಗೆರ್ಸಪ್ಪ, ನಾ ಹೇಳೋದಂದ್ರೆ ಗೆರ್ಸಪ್ಪ ಸರ್ಕಲಿಂದ ಬ್ರಿಡ್ಜ್ವರೆಗೆ ಕಾಮಗಾರಿಯನ್ನು ಕೂಡಲೇ ಅವರು ಆರಂಭ ಮಾಡಬೇಕು. ಮತ್ತು ಯಾವುದೇ ಸಮಸ್ಯೆ ಇಲ್ಲ, ಈ ಲ್ಯಾಂಡಿನ ಸಮಸ್ಯೆ ಇರಲಿ ಯಾವುದೇ ಇಲ್ಲದೇ ಇರೋದ್ರಿಂದ ಕೂಡಲೇ ಆರಂಭ ಮಾಡಬೇಕಾಗ್ತದೆ. ಅದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕೂಡಲೇ ಕಾರ್ಯಪ್ರವೃತ್ತರಾಗಬೇಕು. ಖಂಡಿತ. ನೀವೇನು ಹೇಳ್ತೀರಿ ಇದ್ರ ಕುರಿತಾಗಿ? ಆ್ಯಕ್ಚುಲಿ ನೀವು ಕೇಳಿರೋದು ಇವಾಗ ಕೆಲವೊಂದು ಟೆಂಡರ್ದಂಥ ಬ್ರಿಡ್ಜ್ ಯಾಕೆ ಮುಕ್ತಾಯ ಹಂತದಲ್ಲಿ ಇರಬೇಕಾಗಿತ್ತು, ಅರ್ಧಂಬರ್ಧ ಆಗಿ ನಿಂತ್ಕೊಂಡಿದೆ, ವರ್ಷಾನುಗಟ್ಟಲೆ ಆಗಿ ನಿಂತ್ಕೊಂಡಿದೆ. ಆ್ಯಕ್ಚುಲಿ ನಾವಿದು ನಮ್ಮ ಮಾಯನಕರ ಹೊನ್ನಾವರ ಸಂಪರ್ಕ ಸೇತುವೆ ಹೋರಾಟ ಶುರು ಮಾಡಬೇಕಾದ್ರೆ 2017ರಿಂದ 19ರಲ್ಲಿ ತನಕ ನಾವು ತಗೊಂಡಿದ್ರೆ ಸುಮಾರು 1,000 ಕೋಟಿಯ ಪ್ರಾಜೆಕ್ಟ್ ಇದು. 1,000 ಕೋಟಿಯ ಪ್ರಾಜೆಕ್ಟ್, ಕೆಲವು ಎಲ್ಲ ಬ್ರಿಡ್ಜ್ ಕರ್ನಾಟಕದಲ್ಲಿ ಆ ಬ್ರಿಡ್ಜ್ ಸೇರ್ಕೊಂಡು ಈ ಒಂದು ಟೆಂಡರ್ ಆಗಬೇಕಾದ್ರೆ 20 ಕೋಟಿಗಿಂತ ಮೇಲೆ DRN ಅವರಿಗೆ ಕಾಂಟ್ರಾಕ್ಟ್ ಸಿಕ್ಕಿತ್ತು, ಉತ್ತರ ಕನ್ನಡದಲ್ಲಿ ಸಿಕ್ಕಿತ್ತು. ಲೆಸ್ ದನ್ 20 crore ಇದು ಸೆಂಟ್ ಅಂತಾನೆ ಕನ್ಸ್ಟ್ರಕ್ಷನ್ ಕುಂದಾಪುರದವರಿಗೆ ಸಿಕ್ಕಿತ್ತು.
ಆವಾಗ ಈ ಬ್ರಿಡ್ಜು ಸಹ ನಮ್ಮ ಮಾಯನಕುರುವ ಬ್ರಿಡ್ಜು ಸಹ ಅವರಿಗೆ DRN ಅವರಿಗೆ ಸಿಗ್ತಿದ್ದು, ಹುಬ್ಬಳ್ಳಿ ಅವರಿಗೆ ಸಿಕ್ಕಿತ್ತು. 20 ಕೋಟಿಗಿಂತ ಮೇಲ್ಗಡೆ ಇರೋದೆಲ್ಲ DRN ಅವರಿಗೆ, ಹುಬ್ಬಳ್ಳಿ ಅವರಿಗೆ ಸಿಕ್ಕಿತ್ತು. 20 ಕೋಟಿಗಿಂತ ಕೆಳಗಡೆ ಇರೋದೆಲ್ಲ ಕುಂದಾಪುರ ಸೆಂಟ್ ಅಂತಾನೆ ಕನ್ಸ್ಟ್ರಕ್ಷನ್ ಸಿಕ್ಕಿತ್ತು. ಆಮೇಲೆ ಮಾಯನಕುರುವ ಹೊನ್ನಾವರ ಸಂಪರ್ಕ ಸೇತುವೆ ನಿಮ್ಗೆ ಗೊತ್ತಿದೆ, ಕೆಲವೊಂದು ವಿಚಾರದಲ್ಲಿ ಅದು ಕ್ಯಾನ್ಸಲ್ ಆಯ್ತು, ತೆಂಗಿನಗುಡಿಗೆ ಹೋಯ್ತು. ಆ ವಿಚಾರದ ಬಗ್ಗೆ ಮುಂದಿನ ದಿನದಲ್ಲ ಮಾತಾಡ್ತಾನೆ, ಇವಾಗ ಮಾತಾಡೋದಿಲ್ಲ. ಆವಾಗ ಕ್ಯಾನ್ಸಲ್ ಆಗಿದ್ದ ಬ್ರಿಡ್ಜ್ ಅನ್ನು ಮರು ಮಂಜೂರಾತಿ ಮಾಡಿ ರೀಟೆಂಡರ್ ಅನ್ನು ಕರೆಸಬೇಕಾಯಿತು. ರೀಟೆಂಡರ್ ಕರೆದವಾಗ ಈ ಒಂದು ಬ್ರಿಡ್ಜ್ ಮೋರ್ ದೆನ್ 20 ಲ್ಯಾಕಿನ್ಗಿಂತ ಮೇಲೆ ಇರುವಂತಹ ಬ್ರಿಡ್ಜ್ 40 crores ಇತ್ತು. 40 crores ಇರುವಂತ ರೀಟೆಂಡರ್ ಆದಾಗ ಸೆಂಟ್ ಆಂಥೋನಿ ಕನ್ಸ್ಟ್ರಕ್ಷನ್ ಅವರಿಗೆ ಸಿಕ್ತು, ಕುಂದಾಪುರ ಅವರಿಗೆ ಸಿಕ್ತು. ಆಮೇಲೆ ಮತ್ತೆ 5 ಕೋಟಿ ಜಾಸ್ತಿ ಮಾಡಿರೋದು, ಟೋಟಲಿ 45 crores ಈ ಬ್ರಿಡ್ಜಿನ ಟೋಟಲಿ ಕನ್ಸ್ಟ್ರಕ್ಷನ್ ಕಾಸ್ಟ್ ಅಷ್ಟಿದೆ. ಅಷ್ಟಿರ್ಬೇಕಾದ್ರೆ ಒಂದು ವಿಚಾರ ಹೇಳಿಗೆ ನಾನು ಖುಷಿ ಪಡ್ತೇನೆ, ಆ ದೇವ್ರಿಗೆ ಅಭಿನಂದಿಸ್ತಾ ಇದ್ದೇನೆ ನಾನು. 2017ರಲ್ಲಿ ಟೆಂಡರ್ ಆದಂತ ಬ್ರಿಡ್ಜ್ ಕೆಲವೊಂದು ಇನ್ನೂ ಮುಕ್ತಾಯ ಆಗ್ಲಿಲ್ಲ. 2020 ನಂತರ 19 ನಂತರ ಟೆಂಡರ್ ಆದಂತ ಮಾಯನಕುರುವ ಹೊನ್ನಾವರ ಸಂಪರ್ಕ ಸೇತುವೆ ಈಗ ಯಶಸ್ವಿಯಾದ ರೀತಿಯಲ್ಲಿ ಮುಕ್ತಾಯಗೊಳ್ತಾ ಇದೆ. ಈಗ ಕೆಲವೇ ದಿನದಲ್ಲಿ ಲೋಕಾರ್ಪಣೆ ಆಗುವಂತ ವ್ಯವಸ್ಥೆ ಅಲ್ಲಿದೆ ಅಂತ ಹೇಳಲಿಕ್ಕೆ ನಾವು ಇಷ್ಟಪಡ್ತಾ ಇದ್ದೆ. ಇದ್ರ ಬಗ್ಗೆ ನಾವು ಹೆಚ್ಚಿನ ಹೋರಾಟ ಮಾಡಿದ್ದೇವೆ. ಆದಷ್ಟು ಬೇಗ ಆಗಬೇಕು ಹೇಳುವಂತ ಒತ್ತಡವನ್ನು ಗೌರ್ಮೆಂಟಿಗೆ ಮಾಡಿಕೊಂಡು ಸಂಬಂಧಪಟ್ಟ ರಾಜಕೀಯ ಮುಖಂಡರು ಮತ್ತು ಇಲಾಖೆಯವರು ಸಪೋರ್ಟ್ ಮಾಡಿದ್ದಾರೆ. ಹಾಗಾದ್ರೆ ಇಲ್ಲಿ ಈಗ ನಿಂತಿದೆಯಲ್ಲ, ಈಗ ನಿಂತಿರೋದಕ್ಕೇನು ಅದಕ್ಕೆ ಮುಖ್ಯವಾಗಿ ರಾಜಕಾರಣನೋ ಅಥವಾ ರಾಜಕೀಯ ಕಾರಣನೋ? ಅಲ್ಲ, ಮಾವಿನಕುರದ್ದಾಯ್ತು, ಬೇರೆ ಈಗ ನಿಂತಿರುವಂತ ಬ್ರಿಡ್ಜ್ಗಳಲ್ಲಿ ಅಥವಾ ರಾಜಕೀಯ ಕಾರಣ ಆಗಿದೆಯೋ ಅಥವಾ ಬೇರೆ ಈಗ ಲೀಡರ್ಗಳು ಅಥವಾ ಅವರ ಒಂದು ಇದರಿಂದಾಗಿ ಏನಾದರೂ ಸಮಸ್ಯೆ ಆಗಿ ಆತರ? ಕೆಲವೊಂದು ವಿಚಾರ ನಾವು ನೇರವಾಗಿ ಹೇಳ್ಬೇಕಾಗ್ತದೆ. ನಾವು ಇದ್ರ ಬಗ್ಗೆ ಯಾಕೆ ನಿಂತ್ಕೊಂಡಿದ್ದೆ ಕೆಲವೊಂದು ಬ್ರಿಡ್ಜ್ ಅಂತ ಕೇಳಿದವಾಗ ನಾವು ಬೇರೆ ಬೇರೆ ಬ್ರಿಡ್ಜಿನ ವಿಚಾರದಲ್ಲಿ ತಲೆ ಹಾಕ್ಲಿಕ್ಕೆ ಹೋಗ್ಲಿಲ್ಲ. ನಮ್ ಬ್ರಿಡ್ಜ್ ಆದ್ರೂ ಸಾಕು, ಪ್ರಥಮ ಆದ್ಯತೆ ನಾವು ಅದಕ್ಕೆ ಕೊಟ್ಟಿದ್ದೇವೆ. ಕೆಲವೊಂದು ಕಾಂಟ್ರಾಕ್ಟರ್ ಹತ್ರ ನಾವು ಫ್ರೆಂಡ್ಲಿ ಡಿಸ್ಕಷನ್ ಮಾಡಿದಾಗ ಯಾತಕ್ಕೆ ನಿಂತ್ಕೊಂಡ್ ಬಿಟ್ಟಿದ್ದೆ ಅಂತ ಕೇಳಿದವಾಗ ಸರ್ಕಾರದ ಹತ್ರ ದುಡ್ಡು ಇಲ್ಲ, ಫಂಡಿಂಗ್ ಇಲ್ಲ, ಕೆಲವೊಂದು ತಾಂತ್ರಿಕ ತೊಂದರೆಗಳಿದೆ ಅಲ್ಲಿ ಕೆಲಸ ಮಾಡ್ಲಿಕ್ಕೆ, ವ್ಯಕ್ತಿ ಆಗ್ಬಹುದು, ರಾಜಕೀಯ ಮುಖಂಡರದಾಗಿರ್ಬೋದು, ತಾಂತ್ರಿಕ ತೊಂದರೆ ಇದೆ, ಈ ರೀತಿನೂ ಕೇಳ್ಬಂತು ನಮ್ಗೆ. ಇದು ಸತ್ಯ ಇರಬಹುದು. ಆದ್ರೂ ಇದು ಯಾವುದು ನಮ್ಮ ಮಾಯನಕುರುವ ಬ್ರಿಡ್ಜಿಗೆ ಸಂಬಂಧ ಬೀಳಲಿಲ್ಲ. ಯಾಕಂದ್ರೆ ಇದು ಒಂದು ದೇವ್ರ ಯೋಜನೆ ಆಗ್ಬೇಕಾಗಿತ್ತು, ಆಗಿದೆ. ಅಂದ್ರೆ ಸುಮಾರು ಒಂದು 2020 ಯೋಜನೆ ಪ್ರಾರಂಭ ಆಗಿದೆ ಅಲ್ವಾ? ಇದು ಕಾಮಗಾರಿ ಶುರುವಾಗಿದೆ. ಈಗ ಆಲ್ರೆಡಿ 2024 ಅಂದ್ರೆ ಒಂದು 20 ನಂತರ ಶುರುವಾಗಿದ್ದು ಒಂದು 3.5 ವರ್ಷ ಆಯಿತು. ಇನ್ನೊಂದು 2 ತಿಂಗಳ ಒಳಗಡೆ ಪೂರ್ತಿಯಾಗಿ ಮುಗಿದು ಸದ್ಯದಲ್ಲೇ ಇನ್ನೊಂದು ಉದ್ಘಾಟನೆ ಆಗೋದ್ರಲ್ಲಿದೆ. ಆಗಲಿ. ಸೊ ನೀವು ಈಗಾಗಲೇ ಹೇಳಿದಾಗೇನೆ ಅದಷ್ಟು ಸರಿಯಾಯಿತು ಅಂದರೆ ಅದು ನೀವು ಹೇಳಿದ ಸ್ಲೋಪನ್ನು ಇದು ಮಾಡಿದ್ರೆ ಕರೆಕ್ಟಾಗಿ ಆಗತ್ತೆ ಅನ್ನುವಂಥದ್ದು ಸರಿ, ನಿಮ್ಮ ಒಂದು ಅಭಿಪ್ರಾಯ? ಯಾಕಂದ್ರೆ ಈ ಒಂದು ಬ್ರಿಡ್ಜ್ 1 ವರ್ಷದ ಬಿಫೋರ್, 1 ವರ್ಷ ಮೊದಲೇನೆ ಇನಾಗ್ರೇಷನ್ ಆಗಬೇಕಾಗಿತ್ತು, ಮುಕ್ತಾಯ ಆಗಬೇಕಾಗಿತ್ತು. ಈ ಗಾರ್ಡರ್ ಇರಬೇಕಾದ್ರೆ ಎಲ್ಲ ವ್ಯವಸ್ಥೆ ಇತ್ತು. ಹೋದ ವರ್ಷ ಮಳೆ ಮುಂಚಿತವಾಗಿ ಸ್ಟಾರ್ಟ್ ಆಗಿಬಿಡ್ತು. ಆವಾಗ ಗಾರ್ಡರ್ ಇಡ್ಲಿಕ್ಕೆ ಆಗಲಿಲ್ಲ. ನಮ್ಗೊಂದು 3 ರಿಂದ 5 ತಿಂಗಳ ಈ ಕಾಮಗಾರಿಕೆ ಲೇಟ್ ಆಗಿರೋದ್ರಿಂದ 1 ವರ್ಷ ಜಂಪ್ ಆಯ್ತು. 1 ವರ್ಷ ಜಾಸ್ತಿ ಆಯ್ತು. ಸರಿ, ಈಗಾಗಲೇ ನೋಡೋಣ. ಹಾಗಾದ್ರೆ ಮುಕ್ತಾಯ ಆಗಿ ಎಲ್ಲರಿಗೂ ಒಂದು ಅನುಕೂಲ ಆಗಲಿ ಅನ್ನುವಂಥದ್ದೇ ಒಂದು ಎಲ್ಲರ ಇದು. ಯಾಕೆಂದರೆ ನೀವಾಗಲೇ ಇದ್ರ ಕುರಿತಾಗಿ ಸಾಕಷ್ಟು ಒಂದು ಹೋರಾಟ ಮಾಡಿದ್ದೀರಿ. ಅಲ್ಲೊಂದು ಬ್ರಿಡ್ಜ್ ಆಗಲೇಬೇಕು ಅಂತ. ಒಂದು 1/2 ಕಿಲೋಮೀಟರ್ ಇರುವಂಥ ಒಂದು ಬ್ರಿಡ್ಜ್ ಇದು. ಬ್ರಿಡ್ಜನ್ನು ನೋಡಿದ್ದೀವಿ, ಬ್ರಿಡ್ಜ್ ಸುಮಾರು ಚೆನ್ನಾಗೇ ಇದೆ ನೋಡೋದಕ್ಕೆ. ಎಲ್ಲ ನಾವು ಇದನ್ನು ನೋಡಿದಾಗ ಬ್ರಿಡ್ಜ್ ಚೆನ್ನಾಗಿದೆ. ಒಂದು 4 ವೀಲರ್ ಹೋಗೋದಿರ್ಬೋದು, ಮತ್ತು ಅಲ್ಲಿ ಸೈಡಿಗೆ ಮತ್ತು ಫುಟ್ಪಾತಿಗೂ ಮತ್ತು ಅವಕಾಶ ಮಾಡಿಕೊಟ್ಟಿದ್ದಾರೆ. ಅಂದರೆ ಈಗ ಜನರು ನಡ್ಕೊಂಡು ಹೋಗೋದಕ್ಕೂ ಒಂದು ಅವಕಾಶ ಇದೆ. ಎಲ್ಲ ಅಳತೆ ಇಟ್ಟು ಎಲ್ಲ ತುಂಬ ಚೆನ್ನಾಗಿ ಒಂದು ಬ್ರಿಡ್ಜನ್ನು ಮಾಡಿದ್ದಾರೆ. ಆ ಸ್ಲೋಪಿಂದ ಒಂದು ಸರಿ ಆಯಿತು ಅಂದರೆ ಎಲ್ಲ ಕರೆಕ್ಟ್ ಆಗತ್ತೆ ಅನ್ನುವಂಥದ್ದು ನಿಮ್ಮ ಒಂದು ಅಭಿಪ್ರಾಯ? ನಾನು ಆವಾಗ ಅಧ್ಯಕ್ಷ ಇರಬೇಕಾದ್ರೆ ಅವರಿಗೆ ಹೇಳಿದ್ದೆ ಅದನ್ನು ಎಕ್ವೈರಿ ಮಾಡಿ ಅಂತ ಹೇಳಿ. ಯಾಕಂದ್ರೆ ಸರ್ಕಾರಿ ಆಸ್ತಿ ಆಗಿರೋದ್ರಿಂದ ನಾವು ಕೂಡ ನೇರವಾಗಿ ಮಾಡಿ ಅಂತ ಹೇಳಲಿಕ್ಕೂ ಆಗಲ್ಲ. ಹಾಗಾಗಿ ಅವರಿಗೆ ಅವತ್ತೇ ಹೇಳಿದ್ದೇನೆ, ಒಂದು 2 ವರ್ಷದ ಹಿಂದೆನೇ ಹೇಳಿದ್ದೇನೆ. ಮತ್ತೆ ನೀವು ಅದು ಎಕ್ವೈರಿ ಮಾಡಿಕೊಂಡು ಎಲ್ಲ ಡೆಮೊಲಿಷ್ ಮಾಡ್ಕೊಂಡೇ ಮಾಡಿ ಅಂತ. ಆದ್ರೆ ನನ್ನ ಕಂಡ ಹಾಗೆ ಅವರು ಯಾವುದೇ ಪ್ರಯತ್ನ ನಂಗೆ ಅಲ್ಲೇನು ಕಾಣ್ತಾ ಇಲ್ಲ. ಪಟ್ಟಣ ಪಂಚಾಯತ್ ಅಲ್ಲಿ ಅಂತ ಒಂದು ಎಕ್ವೈರಿ ಮಾಡ್ಲಿಕ್ಕೆ ಹೆಚ್ಚು ಉತ್ಸಾಹ ತೋರಿಸಿದ ರೀತಿಯಲ್ಲಿ ಕಾಣಲಿಲ್ಲ. ಅದು ಈಗಲಾದರೂ ಅವರು ಅದ್ರ ಬಗ್ಗೆ ಪ್ರಯತ್ನ ಮಾಡಿದ್ರೆ ಖಂಡಿತ ನಮ್ಮ ಎಲ್ಲ ಸದಸ್ಯರ ಸಹಕಾರ ಇರ್ತದೆ. ನಾವು ಅದಕ್ಕೆ ಅವಕಾಶ ಮಾಡಿಕೊಡ್ತೇವೆ. ಖಂಡಿತ.
ನೋಡೋಣ. ಅಲ್ಲೊಬ್ಬರು ಉಸ್ತುವಾರಿ ಇರ್ತಾರಲ್ಲ, ಯಾರು ಅಲ್ಲಿ ನೋಡ್ಕೊಳ್ಳುವಂಥವ್ರು, ಕರಿಬಸಪ್ಪ ಅಂತ ಒಬ್ಬರು. ಕರಿಬಸಪ್ಪ. ಹಾಂ, ಕರಿಬಸಪ್ಪ ಅಂತ ಅವ್ರ ಹತ್ರ ಒಂದು ಮಾಹಿತಿನ ಕೇಳಿದಾಗ ಅವ್ರದ್ದು ಇಲ್ಲ ಸರಿಯಾಗಿ ಇದೆ, ಎಲ್ಲ ಕರೆಕ್ಟಾಗಿ ಹೋಗ್ತಾ ಇದೆ, ನಮ್ಮದು ಚೆನ್ನಾಗಿ ನಡೀತಾ ಇದೆ, ಇನ್ನೊಂದು ಸ್ವಲ್ಪ ದಿನದಲ್ಲಿ ಎಲ್ಲ ಮುಗಿಯುತ್ತೆ, ಮುಕ್ತಾಯ ಆಗುತ್ತೆ ಅಂತ ಹೇಳಿದ್ರು. ಬಟ್ ಈ ಸಮಸ್ಯೆಯನ್ನು ಅವ್ರು ಹೇಳಿರಲಿಲ್ಲ. ಅವರು ಈ ಥರ ಸ್ಲೋಪ್ ಹಿಂಗಾಗಿದೆ ಅನ್ನೋದನ್ನು ಅವರು ಹೇಳಲಿಲ್ಲ. ಬಟ್ ಎಲ್ಲ ಕರೆಕ್ಟಾಗಿದೆ, ನೋಡ್ಕೋತಾ ಇದೆ, ಚೆನ್ನಾಗಿದೆ ಅಂತಲೇ ಅವರು ಹೇಳಿದರು. ಇರಲಿ, ಹಾಗಾದರೆ ನೋಡೋಣ ನಿಮ್ಮ ಒಂದು ಇದರ ಪ್ರಕಾರ. ಯಾಕೆಂದರೆ ನೀವು ಅದಕ್ಕೋಸ್ಕರನೇ ನೀವು ಒಂದು ಹೋರಾಟನೂ ಮಾಡ್ತಾ ಇದ್ದೀರಿ, ಮತ್ತು ಅದು ಸರಿಯಾಗಬೇಕು ಅಂತ ನೀವು ಹೇಳಿದಾಗೇ ಕರೆಕ್ಟ್ ಇದೆ. ಯಾಕೆಂದರೆ ಯಾವುದೇ ಒಂದು ಕಾಮಗಾರಿಯನ್ನಾಗಲಿ ಕೆಲಸವನ್ನಾಗಲಿ ನಾವು ಮಾಡಿದ್ಮೇಲೆ ಅದು ಜನರಿಗೆ ಅನುಕೂಲ ಆಗೋ ಥರನೇ ಇರಬೇಕು. ಇಲ್ಲಾಂದರೆ ಆ ಕಾಮಗಾರಿಯನ್ನು, ಯಾಕೆಂದರೆ ಇದು ಕಡಿಮೆ ಇದಲ್ವಲ್ಲ, ಹೆಚ್ಚು ಕಡಿಮೆ 45 ಕೋಟಿ ಅಂದಾಜು ವೆಚ್ಚದಲ್ಲಿ ಮಾಡಿರುವಂಥದ್ದು. 45 ಕೋಟಿ ಅಂದರೆ ಏನು ಕಡಿಮೆ ಒಂದು ಅಮೌಂಟ್ ಅಲ್ಲ. ಅಷ್ಟು ದೊಡ್ಡ ಬ್ರಿಡ್ಜನ್ನು ಅಷ್ಟು ಕಷ್ಟಪಟ್ಟು 3 ವರ್ಷದಿಂದ ಮಾಡಿದ್ದಾರೆ. ಸೊ ಅದಕ್ಕೋಸ್ಕರ ನೀವು ಮಾಡ್ತಾ ಇರುವಂಥ ಪ್ರಯತ್ನ ಕರೆಕ್ಟಾಗೇ ಇದೆ. ಯಾಕೆಂದರೆ ಅಷ್ಟು ಮಾಡಿದ ಮೇಲೆ ಒಬ್ಬರಾದರೂ ಅಲ್ಲಿ ಕೇಳುವಂಥವ್ರು ಇಲ್ಲ ಅಂದ್ಕೊಡ್ಲಿ ಏನಾಗುತ್ತೆ ನೋಡಿ. ಈಗ ಆಲ್ರೆಡಿ ಹೊನ್ನಾವರದಲ್ಲಿ ಸಾಕಷ್ಟು, ಹೊನ್ನಾವರ ಅಂತಲ್ಲ, ನಮ್ಮ ಉತ್ತರ ಕನ್ನಡವನ್ನು ತೆಗೆದುಕೊಂಡ್ರೆ ಸಾಕಷ್ಟು ಸಿಗುತ್ತೆ ಇಂಥದ್ದು. ಎಷ್ಟೋ ಪೂರ್ಣ ಆಗಿಲ್ಲ ಅಂಥದ್ರಲ್ಲಿ ಇದು ಪೂರ್ಣ ಆಗಿದೆ ಅನ್ನುವಂಥದ್ದು ನೀವು ಹೇಳಿದಾಗೇನೆ ತುಂಬ ಒಂದು ಖುಷಿಯ ವಿಚಾರ. ಇದು ಇಷ್ಟಾದರೂ ಒಂದು ಪೂರ್ತಿಯಾಗಿ ನಡೆದಿದೆ. ಅದೊಂದು ಇದನ್ನು ಸರಿ ಮಾಡ್ಕೊಂಡ್ಬಿಟ್ರೆ ಪೂರ್ತಿಯಾಗಿ ಆಗುತ್ತೆ. ಸರಿ, ಹಾಗಾದರೆ ನೋಡೋಣ, ನೀವು ಹೇಳಿದಾಗೇ ಒಂದು ಆಗಲಿ, ಆದಷ್ಟು ಬೇಗ ಒಂದು ಆ ಲೋಕಾರ್ಪಣೆ ಆಗಿ ಎಲ್ಲರಿಗೂ ಒಂದು ಜನರಿಗೆ, ಆ ಮಾವಿನ ಕುರುವ ಜನರಿಗೆ ಮತ್ತು ಗೇರ್ಸೊಪ್ಪ ಜನರಿಗೆ ಎಲ್ಲರಿಗೂ ಅನುಕೂಲ ಆಗಲಿ ಅನ್ನುವಂಥದ್ದೇ ನಮ್ಮ ಒಂದು ಆಶಯನೂ ಹೌದು. ಸೊ ಹಾಗಾದರೆ ನೋಡೋಣ, ಒಂದು ಸೇತುವೆ, ಒಂದು ಮಾವಿನ ಕುರುವಾದಲ್ಲಿರುವಂಥ ಒಂದು ಸೇತುವೆ ಇದೀಗ ಒಂದು ಪೂರ್ಣವಾಗುವಂಥ ಒಂದು ಹಂತದಲ್ಲಿದೆ. ಈ ಒಂದು ಸೇತುವೆ ಕಾಮಗಾರಿ ಮುಂದಿನ ಒಂದು ಆದಷ್ಟು ಬೇಗ ಲೋಕಾರ್ಪಣೆ ಆಗಲಿ ಅನ್ನುವಂಥದ್ದೇ ನಮ್ಮ ಒಂದು ನುಡಿಸಿರಿ ಇರ್ಬೋದು, ಮತ್ತು ಇಲ್ಲಿ ಬಂದಿರುವಂತಹ ಪೀಟರ್ ಅವರು ಇರ್ಬೋದು, ಹಾಗೆ ಶಿವರಾಜ್ ಮೇಸ್ತಾ ಅವರು ಇರ್ಬೋದು, ಇವರು ಅದಕ್ಕೋಸ್ಕರನೇ ಹೋರಾಟ ಮಾಡಿದ್ದಾರೆ. ಸೊ ಹಾಗಾಗಿ ಆದಷ್ಟು ಬೇಗ ಅದು ಯಾವುದೇ ಒಂದು ತೊಂದರೆಗಳಿಲ್ಲದೆ ಅವ್ರು ಹೇಳಿರುವಂತಹ ಒಂದು ತೊಂದರೆಯನ್ನು ನಿವಾರಣೆ ಮಾಡಿ ಆದಷ್ಟು ಬೇಗ ಅದು ಪೂರ್ಣ ಆಗಲಿ ಅನ್ನುವಂಥದ್ದು. ಸರ್, ಕಾರ್ಯಕ್ರಮವನ್ನು ಹಾಗಾದರೆ ಮುಗಿಸುವಂಥ ಸಮಯ. ತುಂಬ ಧನ್ಯವಾದಗಳು. ಇಷ್ಟೊತ್ತು ನಮ್ಮ ಜೊತೆಗೆ ಕೂತು ನಿಮ್ಮ ಸಾಕಷ್ಟು ಮಾಹಿತಿಯನ್ನು ಕೊಟ್ಟಿದ್ದೀರಿ. ಸೊ ಹಾಗಾಗಿ ನಮ್ಮ ಒಂದು ನುಡಿಸಿರಿಯ ಪರವಾಗಿ ನಿಮಗೆ ಧನ್ಯವಾದಗಳು. ತಮಗೂ ಕೂಡ ತುಂಬ ಧನ್ಯವಾದ. ಯಾಕೆ ಹೇಳಿದ್ರೆ ಜನರಿಗೋಸ್ಕರ ತಾವು ನಮ್ಮನ್ನೆಲ್ಲ ಕರೆದು ಅದರ ಬಗ್ಗೆ ವಿಶೇಷ ಕಾಳಜಿಯನ್ನು ನೀಡಿದ್ರಿ. ಅದಕ್ಕೆ ತಮಗೂ ಕೂಡ ನುಡಿಸಿರಿಯವರಿಗೆ ಕೂಡ ಧನ್ಯವಾದ. ಸೊ ಇದಾಗಿತ್ತು ಈ ಹೊತ್ತಿನ ವಿಶೇಷ. ನಿರಂತರ ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ನುಡಿಸಿರಿ ವಾಹಿನಿಯನ್ನು. ಇದು ಕರುನಾಡಿನ ನಾಡಿಮಿಡಿತ.